Hello my dear children, so welcome back to the session of biomolecules. In our last class we had a discussion on amino acids. What are amino acids? Amino acids which are bifunctional compounds containing amino group and acidic group. And in that class I have explained about the classification of amino acids and the properties of amino acids. So in classification we have discussed about essential and non-essential amino acids, and that is very important for your competitive exams, for theory exam. And after that we were discussed about the optical activity and also the zwitterionic form and the isolatory point of amino acids. After that we were discussed about the peptide bonds, polypeptides. So istu kuda complete ಆಗಿ ಓದಿದ್ದೀವಿ. And after that we have another important biomolecules, that one is proteins. So in this class I am going to discuss completely about proteins, how the proteins forms and what are the classification of proteins and what are different structures of proteins and what are the importance of proteins. I am going to discuss in this class. Okay. And before going to that, what are proteins and where we find the proteins? Is it protein is essential? Yes, it is very essential for living organisms. So yakantandre most of our body ಏನಿದೆ, ನಮ್ಮ ಬಾಡಿ ಏನಿದೆ ಕಂಟೆಂಟ್ ಇದೆ, ಅದರಲ್ಲಿರೋದು ಕಾಂಪೋಸಿಷನ್ ಏನು ಜಾಸ್ತಿ ಇರೋದು ಪ್ರೋಟೀನ್ ಕಂಟೆಂಟ್. 50 to 70% ಕಂಟೆಂಟ್ ಇರೋದು ಪ್ರೋಟೀನ್ಸ್ ಇದೆ ಫಾರ್ಮ್ ಆಗಿರುವಂಥದ್ದು. ಹಾಗಾದ್ರೆ ಪ್ರೋಟೀನ್ಸ್ ನಮಗೆ ಎಲ್ಲೆಲ್ಲಿ ಸಿಗುತ್ತೆ? ಸೊ ಎಲ್ಲೆಲ್ಲಿ ಸಿಗುತ್ತೆ ಹೇಳ್ಬೋದು ನೋಡಿ, ಒಂದು ಇಮೇಜ್ ಕೊಟ್ಟಿದ್ದೀನಿ ಅಷ್ಟೇ ನಾನು. ಸಿರಿಲ್ಸ್ ಆಗಲಿ, ಗ್ರೇನ್ಸ್ ಆಗಲಿ, ಮೀಟ್ಸ್, ಓಕೆ, ಎಗ್ಗಲ್ಲಾಗಿರ್ಬೋದು, ಮಿಲ್ಕಲ್ಲಾಗಿರ್ಬೋದು. ಸೊ ಜಾಸ್ತಿ ಇರೋ ಕಂಟೆಂಟ್ಗಳು ಯಾವುದು? ಪ್ರೋಟೀನ್ಸ್ ಕಂಟೆಂಟ್. ಹಾಗಾಗಿ ಹೇಳಿದೆ 70% ಅಥವಾ 50 to 70% ಕಾಂಪೋಸಿಷನ್ ಇದೆ ಪ್ರೋಟೀನ್ಸ್ದು ಒಂದು ಲಿವಿಂಗ್ ಥಿಂಗ್ಸ್ಗಳಲ್ಲಿ. ಓಕೆ, ಲಿವಿಂಗ್ ಆರ್ಗನಿಸಮ್ಸ್ ನಮ್ಮಲ್ಲಿರುವಂಥದ್ದು ಪ್ರೋಟೀನ್ಸ್ ಕಂಟೆಂಟು. ಅಥವಾ ಫುಡ್ ಐಟಮ್ಸ್ಗಳಲ್ಲಿ ಥ್ರೋ ಡಯಟ್ ನಾವೇನು ತೊಗೋತೀವಿ, ಫುಡ್ ಡಯಟ್ ನಾವೇನು ಮೇಂಟೈನ್ ಮಾಡ್ತಾ ಇದ್ದೀವಿ, ಆ ಫುಡ್ಡಲ್ಲಿರೋ ಕಂಟೆಂಟು ಪ್ರೋಟೀನ್ಸ್. ಆ ಪ್ರೋಟೀನ್ಸ್ ನಮ್ಮ ಬಾಡಿಲಿ ಬರ್ತದೆ, ಗೊತ್ತಿದೆ. ಹಾಗೆ ಬಾಡಿಲೂ ಕೂಡ ಕೆಲವೊಂದು ಫಂಕ್ಷನ್ಸ್ಗಳನ್ನ ಪ್ರೋಟೀನ್ಸ್ ಮಾಡ್ತಾ ಇದೆ, ಅದೇನು ಅಂತ ಇಂಪಾರ್ಟೆನ್ಸ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಬಿಫೋರ್ ಗೋಯಿಂಗ್ ಟು ದ್ಯಾಟ್, ದೆನ್ ವಾಟ್ ಆರ್ ಪ್ರೋಟೀನ್ಸ್? ಪ್ರೋಟೀನ್ಸ್ ಅಂತ ಎಲ್ಲಿಂದ ನೇಮ್ ಬಂತು ಅಂದರೆ ಪ್ರೋಟಿಯೋಸ್ ಅಂತ ಹೇಳ್ತಾರೆ. ಪ್ರೋಟಿಯೋಸ್ ಅಂದರೆ ಇಟ್ಸ್ ಎ ಪ್ರೈಮರಿ ಥಿಂಗ್, ಇಟ್ಸ್ ಎ ಪ್ರೈಮ್ ಥಿಂಗ್ ಅಂತ ಹೇಳ್ತೀವಿ. ಪ್ರೋಟಿಯೋಸ್ ಮೀನ್ಸ್ ಪ್ರೈಮರಿ. ಸೊ ಪ್ರೋಟಿಯೋಸ್ ಅಂತ ಒಂದು ಗ್ರೀಕ್ ವರ್ಡಿಂದ ಬಂದಿರುವಂಥದ್ದು ಪ್ರೋಟೀನ್ ನೇಮ್, ಪ್ರೋಟಿಯೋಸ್ ಅಂತ ಹೇಳ್ತೀವಿ. ಆ ಪ್ರೋಟಿಯೋಸ್ ಅಂದರೆ ಪ್ರೈಮರಿ ಅಂತ ಅರ್ಥ. ಸೊ ದಟ್ಸ್ ವೈ ವಿ ಗೆಟ್ ದ ನೇಮ್ ಪ್ರೋಟೀನ್ಸ್. ಸೊ ಈ ರೀತಿ ನೇಮ್ ಸಿಗುತ್ತೆ ನಮಗೆ. ಸೊ ಹಾಗಾದರೆ ವಾಟ್ ಆರ್ ಪ್ರೋಟೀನ್ಸ್, ವಾಟ್ ಇಸ್ ದ ಡೆಫಿನಿಷನ್ ಆಫ್ ಪ್ರೋಟೀನ್ಸ್? ಸೊ ನಾನು ಹೇಳಿದೆ ಅಮಿನೋ ಆಸಿಡ್ಸ್ಗಳು ಡಿಸ್ಕಸ್ ಮಾಡುವಾಗ ದೇರ್ ಆರ್ 20 ಡಿಫರೆಂಟ್ ಟೈಪ್ಸ್ ಆಫ್ ಅಮಿನೋ ಆಸಿಡ್ಸ್, ಆ್ಯಂಡ್ ದ ಲಾರ್ಜ್ ನಂಬರ್ ಆಫ್ ಅಮಿನೋ ಆಸಿಡ್ಸ್ ಕಂಬೈನ್ಸ್ ಟು ಫಾರ್ಮ್ ಎ ಪಾಲಿಪೆಪ್ಟೈಡ್ ಚೈನ್, ಆ್ಯಂಡ್ ದಟ್ ಪಾಲಿಪೆಪ್ಟೈಡ್ ಚೈನ್ಸ್ ಆರ್ ಕಾಲ್ಡ್ ದಟ್ ಪ್ರೋಟೀನ್ಸ್. ಎಷ್ಟು ಅಮಿನೋ ಆಸಿಡ್ಸ್ ಕಂಬೈನ್ ಆಗಬೇಕಾಗಾದ್ರೆ ನಾನು ಹೇಳಿದ್ದೆ ಮೋರ್ ದೆನ್ 10 ಅಥವಾ ಮೋರ್ ದೆನ್ 100 ಅಂತ ಹೇಳಿದ್ದೆ. ಬಟ್ ಎಸ್ಪೆಷಲಿ ಪ್ರೋಟೀನ್ಸ್ ಅಂತ ಬಂದಾಗ ಮೋರ್ ದೆನ್ 100 ಅಮಿನೋ ಆಸಿಡ್ಸ್ಗಳು ಕಂಬೈನ್ ಆಗಿ ಬರುವಂಥದ್ದೇ ನಮಗೆ ಪ್ರೋಟೀನ್ಸ್. ಎ ಲಾಂಗ್ ಚೈನ್ ಪಾಲಿಮರ್ ಅಂತ ಹೇಳ್ಬೋದು, ಎ ಪಾಲಿಪೆಪ್ಟೈಡ್ ಚೈನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ದೇ ಹ್ಯಾವಿಂಗ್ ಎ ಮಾಲಿಕ್ಯುಲರ್ ಮಾಸ್ 10,000. ಓಕೆ, 10,000 ಲಾರ್ಜ್ ಮಾಲಿಕ್ಯುಲರ್ ಮಾಸ್, 10,000 ಮಾಲಿಕ್ಯುಲರ್ ಮಾಸ್ ಇರುವಂಥ ಸಬ್ಸ್ಟೆನ್ಸ್ ಯಾವುದು? ಪ್ರೋಟೀನ್ಸ್. ಸೊ ಹಿಯರ್ ಇಸ್ ದ ಡೆಫಿನೇಷನ್ ಆಫ್ ಪ್ರೋಟೀನ್ಸ್. ಎ ಪಾಲಿಪೆಪ್ಟೈಡ್ ಕಂಟೈನಿಂಗ್ ಮೋರ್ ದೆನ್ 100 ಅಮಿನೋ ಆಸಿಡ್ಸ್ ಆ್ಯಂಡ್ ಮಾಲಿಕ್ಯುಲರ್ ಮಾಸ್ ಮೋರ್ ದೆನ್ 10,000 ಇಸ್ ಕಾಲ್ಡ್ ಪ್ರೋಟೀನ್ಸ್ ಅಂತ ಹೇಳ್ಬೋದು. ಹೇಳಿದೆ ನಾನು ಲಾರ್ಜ್ ನಂಬರ್ ಆಫ್ ಅಮಿನೋ ಆಸಿಡ್ಸ್ ಅಂದರೆ ಇಟ್ಸ್ ಅರೌಂಡ್ ಮೋರ್ ದೆನ್ 10, ಓಕೆ ಸಾರಿ ಮೋರ್ ದೆನ್ 100 ಅಮಿನೋ ಆಸಿಡ್ಸ್ಗಿಂತ ಜಾಸ್ತಿ ಇರುವಂಥದ್ದು ಕಂಬೈನ್ ಆದಾಗ ನಮ್ಗೆ ಸಿಗುವಂಥದ್ದು ಒಂದು ಪಾಲಿಪೆಪ್ಟೈಡ್ಸ್ ಏನು ಹೇಳ್ತೀವಿ, ಅದನ್ನು ನಾವು ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದಟ್ ಹ್ಯಾವಿಂಗ್ ಎ ಮಾಲಿಕ್ಯುಲರ್ ಮಾಸ್ 10,000 ಅಂತ ಹೇಳ್ತೀವಿ. ಆ್ಯಂಡ್ ಬಟ್ ಒನ್ ಇಸ್ ಎಕ್ಸೆಪ್ಷನ್. ಏನಪ್ಪ ಅಂತಂದರೆ ಮೋರ್ ದೆನ್ 100 ಅಂತ ಹೇಳಿದೆ, ಬಟ್ ಒನ್ ಇಸ್ ಎಕ್ಸೆಪ್ಷನ್. ಒಂದು ಪ್ರೋಟೀನ್ ಏನಿದೆ ಅದು ಎಕ್ಸೆಪ್ಷನ್ ಅಂತ ಹೇಳ್ತೀವಿ, ದಟ್ ಇಸ್ ಇನ್ಸುಲಿನ್. ಓಕೆ, ಯಾವುದು? ಇನ್ಸುಲಿನ್ ಇಸ್ ಅನ್ ಎಕ್ಸೆಪ್ಷನ್ ಬಿಕಾಸ್ ಇಟ್ ಕಂಟೈನ್ ಓನ್ಲಿ 51 ಅಮಿನೋ ಆಸಿಡ್ಸ್. 51 ಅಮಿನೋ ಆಸಿಡ್ಸ್ ಇದೆ, ಬಟ್ ಇನ್ನೆಲ್ಲ ಪ್ರೋಟೀನ್ಸ್ ಏನು ಬರುತ್ತೆ ಅದೆಲ್ಲ ಕೂಡ ಸೊ ಏನಾಗುತ್ತೆ ಮೋರ್ ದೆನ್ 100 ಇರುತ್ತೆ. ಸೊ ವಿ ನೋ ದಟ್ ಇನ್ಸುಲಿನ್ ಇಸ್ ಎ ಹಾರ್ಮೋನ್, ಒಂದು ಹಾರ್ಮೋನ್ ಅಂತ ಗೊತ್ತಿದೆ, ಬಟ್ ಇಟ್ ಇಸ್ ಮೇಡ್ ಅಪ್ ಆಫ್ ಪ್ರೋಟೀನ್ಸ್. ಓಕೆ, ಹಾಗಾದರೆ ಈ ಪ್ರೋಟೀನ್ಸ್ ಅಂದರೆ ಮೋರ್ ದೆನ್ 100 ಇದ್ರೆ ಪ್ರೋಟೀನ್ಸ್ ಅಂತ ಹೇಳ್ತೀವಿ, ಪಾಲಿಪೆಪ್ಟೈಡ್ ಚೈನ್ ಫಾರ್ಮ್ ಆಗುತ್ತೆ. ಬಟ್ ಇನ್ಸುಲಿನ್ ಎಕ್ಸೆಪ್ಷನ್ ತೊಗೋತೀವಿ, ಯಾಕಂದರೆ ಇಟ್ ಕಂಟೈನ್ಸ್ ಓನ್ಲಿ 51 ಅಮಿನೋ ಆಸಿಡ್ಸ್. ಓಕೆ, ಮೇಕ್ ಎ ನೋಟ್ ಆಫ್ ಇಟ್. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್, ಸೊ ಈಗ ಡೆಫಿನಿಷನ್ ಗೊತ್ತಾಯಿತು ಪ್ರೋಟೀನ್ಸ್ ಅಂದರೆ ಅಂತ. ಸೊ ಡೆಫಿನಿಷನ್ ಆದಮೇಲೆ ನಮಗೆ ಬೇಕಾಗಿರೋದು ವಾಟ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಪ್ರೋಟೀನ್ಸ್. ಸೊ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಇದೆ, ಹೋಗ್ತಾ ಗೊತ್ತಾಗುತ್ತೆ, ಬಟ್ ಡೆಫಿನಿಷನ್ ಒಂದು ಎಕ್ಸಾಂಪಲ್ ಬೇಕು ಅಂತ ಕೊಡ್ಬೋದು. ಅಂದರೆ ವಿ ಹ್ಯಾವ್ ಆಲ್ಬಮಿನ್ಸ್, ಗ್ಲೋಬುಲಿನ್ಸ್, ಹೆಮೋಗ್ಲೋಬಿನ್ ಆ್ಯಂಡ್ ಇನ್ಸುಲಿನ್. ಇನ್ಸುಲಿನ್ ಹೇಳಿದೆ ಇಟ್ಸ್ ಅ ಹಾರ್ಮೋನ್. ಸೊ ಇದು ಪ್ರೋಟೀನ್ಸ್ ಕಂಟೆಂಟ್ ಇರೋವಂಥದ್ದು. ಸೊ ಹೆಮೋಗ್ಲೋಬಿನ್ ಕಂಟೆಂಟ್ ಎಲ್ಲಿದೆ ಗೊತ್ತೆ, ಆಲ್ಬುಮಿನ್ ಕಂಟೆಂಟ್ಸ್ ಎಲ್ಲಿದೆ ಗೊತ್ತಿದೆ, ಗ್ಲೋಬುಲಿನ್ಸ್ ಎಲ್ಲ ಗೊತ್ತಿದೆ, ಎಗ್ ಆಲ್ಬುಮಿನ್ ಅಂತ ಹೇಳ್ತೀವಿ. ಓಕೆ, ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಟೀನ್ಸ್ ಇದೆ, ಅದನ್ನೆಲ್ಲ ಕೂಡ ಡಿಸ್ಕಸ್ ಮಾಡೋಣ ನಾವೀಗ ಲೈಟ್ ಟೈಪ್ಸ್. ಓಕೆ, ಹಾಗಾದರೆ ಡೆಫಿನಿಷನ್ ಗೊತ್ತಾಯ್ತು ಅಂತ. ಪ್ರೋಟೀನ್ಸ್ ಅಂದ್ರೆ ಏನು? ಒಂದು ಲಾಂಗ್ ಚೈನ್ ಪಾಲಿಪೆಪ್ಟೈಡ್ ಚೈನ್ಸ್ ಕಂಟೈನಿಂಗ್ ಮೋರ್ ದೆನ್ 100 ಅಮಿನೋ ಆಸಿಡ್ಸ್ ಆ್ಯಂಡ್ ಹ್ಯಾವಿಂಗ್ ಮಾಲಿಕ್ಯುಲರ್ ಮಾಸ್ 10,000 ಅಷ್ಟು ಮಾಲಿಕ್ಯುಲರ್ ಮಾಸ್ ಇರುತ್ತೆ. ಸೊ ಮೋರ್ ದೆನ್ 100 ಅಮಿನೋ ಆಸಿಡ್ಸ್ ಇರುತ್ತೆ, ಬಟ್ ಎಕ್ಸೆಪ್ಷನ್ ಇಸ್ ಇನ್ಸುಲಿನ್. ಇಟ್ ಕಂಟೈನ್ಸ್ ಓನ್ಲಿ 51 ಅಮಿನೋ ಆಸಿಡ್ಸ್.
And next we will move on to the next part, that is classification of proteins. And what are the different classification of proteins? And we have two classification of proteins based on the structure. We have two classification, that is the first one is fibrous protein. Then where we get fibrous protein? Fiber anta elli irutte. So it is a long thread like structures. Fibrous protein ಅಂದ್ರೆ ಒಂದು thread like structure ಅಂತ ಇದು. ಹಾಗೆ ಒಂದು intermolecular hydrogen bonding ಇಂದ ಫಾರ್ಮ್ ಆಗಿರುತ್ತೆ. And also so fibrous protein, it is a water insoluble component. For example, so ನಿಮ್ಮ ಹೇರ್ ನೋಡಿರ್ಬೋದು, ಹೇರ್ ಏನಿದೆ, ಹೇರ್ ಆಗಿರಲಿ, ಫಿಂಗರ್ ನೇಲ್ಸ್ ಆಗಿರಲಿ, ಓಕೆ, ಇದೆಲ್ಲ ಇಟ್ ಕಮ್ಸ್ ಅಂಡರ್ ಫೈಬ್ರಸ್ ಪ್ರೋಟೀನ್. ಹಾಗಾದರೆ ಹೇರ್ ಆಗಿರ್ಬೋದು, ಫಿಂಗರ್ ನೇಲ್ಸ್ ಆಗಿರ್ಬೋದು, ಎಲ್ಲ ಕೂಡ ಸಾಲ್ಯುಬಲ್ ಆಗುತ್ತಾ ವಾಟರ್ಲಿ? ನೋ, ದೇ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. ಸೊ ಆ್ಯಂಡ್ ದಟ್ಸ್ ವೈ ದೇ ಆರ್ ಕಮ್ಸ್ ಅಂಡರ್ ಫೈಬ್ರಸ್ ಪ್ರೋಟೀನ್. ಓಕೆ, ಒಂದು ಲಾಂಗ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ನ ಫಾರ್ಮ್ ಮಾಡುತ್ತೆ. ಓಕೆ, ಹಾಗಾದರೆ ಏನು ತಗೋಬೋದು ಪಾಯಿಂಟ್ಸ್ಗಳನ್ನ ನೀವಂದರೆ? ಟೇಕ್ ದಿಸ್ ಪಾಯಿಂಟ್ಸ್. ದೇ ಕನ್ಸಿಸ್ಟ್ ಆಫ್ ಲಾಂಗ್ ಪ್ಯಾರಲ್ ಪಾಲಿಪೆಪ್ಟೈಡ್ ಚೈನ್ಸ್ ಹೆಲ್ಡ್ ಟುಗೆದರ್ ಬೈ ಡೈಸಲ್ಫೈಡ್ ಆರ್ ಹೈಡ್ರೋಜನ್ ಬಾಂಡ್. ಡೈಸಲ್ಫೈಡ್ ಲಿಂಕೇಜ್ ಅಂದರೆ ಸಲ್ಫರ್ ಲಿಂಕೇಜ್ಗಳು, ಸಿಸ್ಟಿನ್ ಅನ್ನೋ ಒಂದು ಅಮಿನೋ ಆಸಿಡ್ಸ್ ಇದೆ, ಅಲ್ಲಿ ಬರುವಂಥ ಲಿಂಕೇಜ್ ಸಲ್ಫೈಡ್ ಲಿಂಕೇಜ್ ಬರುತ್ತೆ, ಅದನ್ನು ಡೈಸಲ್ಫೈಡ್ ಲಿಂಕೇಜ್ ಅಂತ ಹೇಳ್ತೀವಿ. ಆ್ಯಂಡ್ ಆಲ್ಸೋ ಹೈಡ್ರೋಜನ್ ಬಾಂಡ್ಸ್, ದಸ್ ದೇ ಹ್ಯಾವ್ ಥ್ರೆಡ್ ಲೈಕ್ ಫೈಬರ್ ಲೈಕ್ ಸ್ಟ್ರಕ್ಚರ್, ದೇರ್ ಫೋರ್ ದೇ ಆರ್ ಕಾಲ್ಡ್ ಫೈಬ್ರಸ್ ಪ್ರೋಟೀನ್ ಅಂತ ಹೇಳ್ತೀವಿ. ಸೊ ಈಗ ನೀವು ಕೂದಲು ನೋಡ್ಬೋದು, ಹೆಣ್ಮಕ್ಳು ಕೂದಲು ನೋಡಿ ಎಷ್ಟು ಕರ್ಲಿ ಆಗಿರುತ್ತೆ ಕೆಲವೊಂದು. ಸೊ ಅಂದರೆ ಲೈಕ್ ಫೈಬ್ರಸ್ ಅಂದರೆ ಥ್ರೆಡ್ ಲೈಕ್, ಲಾಂಗ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಅಂತ ಕಾಣಿಸುತ್ತೆ, ಅದು ನಿಮ್ಗೆ ಗೊತ್ತಾಗುತ್ತೆ. ಸೊ ದಟ್ಸ್ ವೈ ದೇ ಆರ್ ಫೈಬ್ರಸ್ ಪ್ರೋಟೀನ್ ಆ್ಯಂಡ್ ದೇ ಆರ್ ವಾಟರ್ ಇನ್ಸಾಲ್ಯುಬಲ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಆ್ಯಂಡ್ ದೀಸ್ ಆರ್ ವಾಟರ್ ಇನ್ಸಾಲ್ಯುಬಲ್ ಪ್ರೋಟೀನ್ಸ್. Okay, and what are those example? What are the examples for fibrous protein? Keratin. Okay, keratin present in hair, skin, silk, and also myosin present in muscles. Okay, these are the examples for fibrous protein. So ನಮ್ಮ ಹೇರ್ಸ್ ಅಲ್ಲಿ ಇರುವಂಥದ್ದು, ಫಿಂಗರ್ ನೇಲ್ಸ್ ಅಲ್ಲಿ ಇರುವಂಥದ್ದು ಇರೋ ಪ್ರೋಟೀನ್ ಕಂಟೆಂಟ್ ಯಾವುದಪ್ಪ ಅಂದರೆ ಕೆರಾಟಿನ್ ಅಂತ ಹೇಳ್ತೀವಿ. ಸೊ ನೀವು ನೋಡಿರ್ಬೋದು, ಶಾಂಪೂಸ್ ಬರುತ್ತೆ, ಕೆರಾಟಿನ್ ಅಂತ ಒಂದು ನೇಮಲ್ಲೇ ಇಂಡಿಕೇಟ್ ಮಾಡಿರ್ತಾರೆ. ಸೊ ದಟ್ ಮೀನ್ಸ್ ಹೇರ್ ಶಾಂಪೂಗೆ ಏನಿದೆ ಅಲ್ಲಿರೋ ಹೇರ್ ಕಂಟೆಂಟ್ ಪ್ರೋಟೀನ್ ಯಾವುದು? ಕೆರಾಟಿನ್ ಅನ್ನೋ ಪ್ರೋಟೀನ್ ಅಂತ ಹೇಳ್ತೀವಿ. ಆ್ಯಂಡ್ ಆಲ್ಸೋ ಕೊಟ್ಟಿದ್ದೀನಿ ಮಯೋಸಿನ್ ಪ್ರೆಸೆಂಟ್ ಇನ್ ಮಸಲ್ಸ್. ಸೊ ಇದೆಲ್ಲ ಕೂಡ ಎಕ್ಸಾಂಪಲ್ಸ್ ತೊಗೋಬೋದು. ಆ್ಯಂಡ್ ಟೇಕ್ ದಿಸ್ ಪಾಯಿಂಟ್ಸ್. ಓಕೆ, ಎಲ್ಲ ಕೂಡ ಪಾಯಿಂಟ್ಸ್ಗಳನ್ನ ನೋಟ್ ಮಾಡ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ ಆ್ಯಂಡ್ ನೋಟ್ ಇಟ್ ಡೌನ್. ಓಕೆ, ಸೊ ಪಾಯಿಂಟ್ಸ್ಗಳು ಗೊತ್ತಾಗಿದೆ. ಯಾವ ಹೈಡ್ರೋಜನ್ ಬಾಂಡ್ ಇದೆ? ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಅಂತ ಹೇಳಿದ್ದೀನಿ. ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ಸ್ ಬರುತ್ತೆ, ಅದು ಗೊತ್ತಿದೆ. ಕೆರಾಟಿನ್ ಅನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀವಿ, ಕೆರಾಟಿನ್ ಇನ್ ಹೇರ್ಸ್. ಆ್ಯಂಡ್ ಆಲ್ಸೋ ಕೊಲಾಜನ್ ಅಂತ ಹೇಳ್ಕೊಡ್ಬೋದು ಎಕ್ಸಾಂಪಲ್ನ. ಓಕೆ, ಕೊಲಾಜನ್ ಇನ್ ಬೋನ್ಸ್. ಓಕೆ, ಕೊಲಾಜನ್ ಇನ್ ಬೋನ್ಸ್, ಇದು ಕೂಡ ಎಕ್ಸಾಂಪಲ್ಸ್ ಕೊಡ್ಬೋದು. ಸೊ ಆ್ಯಂಡ್ ದೀಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. ಸೊ ಇಷ್ಟು ಗೊತ್ತಿರಲಿ ಕಂಪ್ಲೀಟು. ಓಕೆ, ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಫೈಬ್ರಸ್ ಪ್ರೋಟೀನ್. ಸೊ ಥ್ರೆಡ್ ಲೈಕ್ ಸ್ಟ್ರಕ್ಚರ್, ಲಾಂಗ್ ಪ್ಯಾರಲ್ ಲೈಕ್ ಪಾಲಿಪೆಪ್ಟೈಡ್ ಚೈನ್ಸ್ ಅಂತ ಹೇಳ್ಬೋದು. ಸೊ ಆ್ಯಂಡ್ ದೇ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ಕೆರಾಟಿನ್, ಮಯೋಸಿನ್ ಆ್ಯಂಡ್ ಕೊಲಾಜನ್. ಓಕೆ, ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಫೈಬ್ರಸ್ ಪ್ರೋಟೀನ್. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಕ್ಲಾಸಿಫಿಕೇಶನ್, ಫಸ್ಟ್ ಟೈಪ್. ಓಕೆ, ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ the next type, globular protein. Okay, what are globular protein? And these are, okay, globular protein ಅಂತ ಏನು ಹೇಳ್ಬೋದು? ಹಾಗಾದ್ರೆ ನಾವು globular protein ಅಂದರೆ ಎಲ್ಲಿ ಬರುತ್ತೆ? ಸೊ ಹಿಯರ್ ಪಾಲಿಪೆಪ್ಟೈಡ್ ಚೈನ್ಸ್ ಫೋಲ್ಡೆಡ್ ಟು ಸ್ಪೆರಿಕಲ್ ಶೇಪ್. ಸೊ ಈಗ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಅಂತ ಹೇಳಿದೆ ನಾನು, ಬಟ್ ಲೈಕ್ ಫೋಲ್ಡಿಂಗ್ ಎಲ್ಲ ಕಾಯಿಲ್ ಆಗಿರೋವಂಥದ್ದು. ಓಕೆ, ಮೋಸ್ಟ್ ಆಫ್ ಆಲ್ ಜಾಸ್ತಿ ಹೆಮೋಗ್ಲೋಬಿನ್ ಅಂತ ಹೇಳ್ಬೋದು, ಎಗ್ ಆಲ್ಬುಮಿನ್ ಅಂತ ಹೇಳ್ಬೋದು. ಅದರಲ್ಲಿರುವಂಥ ಪ್ರೋಟೀನ್ ಕಂಟೆಂಟ್ ಯಾವುದಪ್ಪ ಅಂದರೆ ದಟ್ ಇಸ್ ವಾಟ್ ಗ್ಲೋಬ್ಯುಲರ್ ಪ್ರೋಟೀನ್. ಆ್ಯಂಡ್ ದೇ ಆರ್ ವಾಟರ್ ಸಾಲ್ಯುಬಲ್ ಪ್ರೋಟೀನ್ಸ್. ಓಕೆ, ವಾಟರ್ ಸಾಲ್ಯುಬಲ್ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಹಿಯರ್ ಇಸ್ ಎಕ್ಸಾಂಪಲ್ ಫಾರ್ ಗ್ಲೋಬ್ಯುಲರ್ ಪ್ರೋಟೀನ್: ಇನ್ಸುಲಿನ್, ಗ್ಲೋಬ್ಯುಲಿನ್, ಎನ್ಸೈಮ್ಸ್. ಓಕೆ, ಎನ್ಸೈಮ್ಸ್ ಅಂತಲೇ ಬರ್ತದೆ, ಎನ್ಸೈಮ್ಸ್, ಅವು ಕೂಡ ಸಾಲ್ಯುಬಲ್ ಇನ್ ವಾಟರ್. ಆ್ಯಂಡ್ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಗ್ಲೋಬ್ಯುಲರ್ ಪ್ರೋಟೀನ್. ಆ್ಯಂಡ್ ಗ್ಲೋಬ್ಯುಲರ್ ಪ್ರೋಟೀನ್ ಅಂದರೆ ದೇ ಆರ್ ಬಾಂಡ್ ಟುಗೆದರ್ ಬೈ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂದ ಬಾಂಡ್ ಆಗಿರುತ್ತೆ. ಸೊ ದೇ ಆರ್ ಬೈಂಡ್ ಟುಗೆದರ್ ಥ್ರೂ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ಸ್. ಸೊ ಇದನ್ನು ಹೇಳ್ಬೋದು ನಾವು. ಆ್ಯಂಡ್ ಗ್ಲೋಬ್ಯುಲರ್ ಪ್ರೋಟೀನ್ಸ್ ಅಂದರೆ ಗೊತ್ತಾಯಿತು, ಸ್ಪೆರಿಕಲ್ ಶೇಪ್, ಅದೊಂದು ಲಾಂಗ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಅಥವಾ ಪ್ಯಾರಲ್ ಆಗಿರುತ್ತೆ ಅಂತ ಹೇಳಿದೆ. ದಟ್ ಇಸ್ ವಾಟ್ ಫೈಬ್ರಸ್ ಪ್ರೋಟೀನ್ಸ್. ಆ್ಯಂಡ್ ಗ್ಲೋಬ್ಯುಲರ್ ಪ್ರೋಟೀನ್ಸ್ ಅಂತಂದರೆ ಒಂದು ಸ್ಪೆರಿಕಲ್ ಶೇಪ್ಸ್, ಕಾಯಿಲ್ ಆಗಿರುವಂಥದ್ದು. ಓಕೆ, ಅದನ್ನು ಡಿಸ್ಕಸ್ ಮಾಡ್ತೀವಿ ಸ್ಟ್ರಕ್ಚರಲ್ಲಿ, ನಿಮಗೆ ತುಂಬ ಕರೆಕ್ಟಾಗಿ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಡೋಂಟ್ ವರಿ ಅಬೌಟ್ ಇಟ್. ಓಕೆ, ಬಟ್ ಡೆಫಿನೇಷನ್ಸ್ ಏನೋ, ಪಾಯಿಂಟ್ಸ್ ಏನು ತೊಗೊರಿ. ಗ್ಲೋಬ್ಯುಲರ್ ಪ್ರೋಟೀನ್ಸ್ಗೆ ಮೇನ್ ಥಿಂಗ್ ಏನೋ, ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನೋ, ದೀಸ್ ಆರ್ ವಾಟರ್ ಸಾಲ್ಯುಬಲ್ ಪ್ರೋಟೀನ್ಸ್. ಓಕೆ, ಎಕ್ಸಾಂಪಲ್ಸ್ ತೊಗೊಳ್ಳಿ ಆ್ಯಂಡ್ ಟೇಕ್ ದಿಸ್ ಪಾಯಿಂಟ್. ವಿಡಿಯೋ ಪಾಸ್ ಮಾಡಿ ಆ್ಯಂಡ್ ನೋಟ್ ಮಾಡ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಹೇಳಿದ್ದೀನಿ, ಹಿಮೋಗ್ಲೋಬಿನ್ ತೊಗೋಬೋದು. ಓಕೆ, ಗ್ಲೋಬ್ಯುಲಿನ್ಸ್ ತೊಗೋಬೋದು, ಇನ್ಸುಲಿನ್. ಓಕೆ, ಎನ್ಸೈಮ್ಸ್ ಅಂದರೆ ಮಾಲ್ಟೇಸ್ ಅಂತೆಲ್ಲ ಬರುತ್ತಲ್ಲ, ಸೊ ಆ ಥರ ಎನ್ಸೈಮ್ಸ್ಗಳನ್ನ ತೊಗೋಬೋದು. ಆ್ಯಂಡ್ ಅಲ್ಲಿ ಬರೋ ಬಾಂಡ್ ಯಾವುದು? ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಕೆ,
This is completely about the classification of proteins. ಇಷ್ಟು ಗೊತ್ತಾಗಿದೆ. And next we have also another classification. ಇನ್ನೊಂದು classification ಏನಂದ್ರೆ simple proteins, conjugated proteins. ಓಕೆ, ಈ ಥರನೂ ಹೇಳ್ತೀವಿ, ಸಿಂಪಲ್ ಕಾಂಜುಗೇಟೆಡ್ ಪ್ರೋಟೀನ್ಸ್ ಅಂತ ಇರುತ್ತೆ. ಸೊ ಅದನ್ನು ಕೂಡ ಡಿಸ್ಕಸ್ ಮಾಡೋಣ ಹೋಗ್ತಾ. ಸೊ ಬಟ್ ಇನ್ ಅವರ್ ಸಿಲೆಬಸ್ ಅದನ್ನು ನೀವು ಮೆನ್ಷನ್ ಮಾಡಿಲ್ಲ. ಬಟ್ ಸಿಂಪಲ್ ಪ್ರೋಟೀನ್ಸ್ ಅಥವಾ ಕಾಂಜುಗೇಟೆಡ್ ಪ್ರೋಟೀನ್ಸ್ ಅಂತಂದರೆ ಸೊ ಒಂದು ಪ್ರಾಸ್ಥೆಟಿಕ್ ಗ್ರೂಪ್ ಅಥವಾ ನಾನ್ ಪ್ರೋಟೀನ್ ಪಾರ್ಟ್ ಅಂತ ಇರುತ್ತೆ, ಅದನ್ನು ಕಾಂಜುಗೇಟೆಡ್ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಥರ ಪ್ರೋಟೀನ್ಸ್ಗಳು ಕ್ಲಾಸಿಫಿಕೇಶನ್ ಬಂದರೆ ಗ್ಲೋಬ್ಯುಲರ್ ಆ್ಯಂಡ್ ಫೈಬ್ರಸ್ ಪ್ರೋಟೀನ್ ಅಂತ ಗೊತ್ತಿದೆ ನಿಮಗೆ. ಇಷ್ಟು ಅರ್ಥ ಆಯಿತು ಅನ್ಕೋತೀನಿ. So this is completely about classification of proteins. And next we will move on to the structure of proteins. Okay, structure of protein ಬಗ್ಗೆ ಡಿಸ್ಕಸ್ ಮಾಡೋಣ. ನೋಟ್ ಮಾಡ್ಕೊಳ್ಳಿ ಕಂಪ್ಲೀಟ್ ಇದೆ ನಾವು. So this is completely about the classification of proteins. And next we will move on to the structure of proteins. Okay, we have 4 classes of proteins. 4 classes ಇದೆ proteins ಗಳಲ್ಲಿ. And what are those classes? Primary class structure, secondary structure, tertiary and quaternary. And this is very important. ಓಕೆ, ಸೊ ಸ್ಟ್ರಕ್ಚರ್ಸ್ಗಳು ಕಾಂಪೋಸ್ ಆದರೆ ಹೇಗೆ ಪ್ರೋಟೀನ್ಸ್ಗಳು ಫಾರ್ಮ್ ಆಗುತ್ತೆ, ಹೈಯರ್ ಲೆವೆಲ್ ಪ್ರೋಟೀನ್ಸ್ ಹೇಗೆ ಫಾರ್ಮ್ ಆಗುತ್ತೆ, ಹಾಗಾಗಿ ಇಲ್ಲಿ ನೀವು ಪ್ರೈಮರಿ ಸ್ಟ್ರಕ್ಚರ್, ಸೆಕೆಂಡರಿ, ಟೆರಿಷರಿ ಆ್ಯಂಡ್ ಕ್ವಾಟರ್ನರಿ ಬಗ್ಗೆ ಡಿಸ್ಕಸ್ ಮಾಡಬೇಕು. So many primary structures combines to form secondary combines to form tertiary combines to form a quaternary structures. ಹಾಗಾಗಿ these are the 4 classes of proteins, and let us discuss it one by one. And next we have the primary structure of proteins. Okay, primary structure of proteins. Primary structure, that means ಒಂದು ಈಗ ಮಣಿ ಸರ್ ಅಂತ ಬರುತ್ತೆ, ನಿಮ್ಗೆ ಗೊತ್ತಿದೆ. ಸೊ ಎಷ್ಟೋ ಮಣಿಗಳನ್ನ ಕ್ಲೀನಾಗಿ ಜೋಡಿಸ್ಕೊಂಡು ಹೋದರೆ ಹೇಗೆ ಕಾಣುತ್ತೆ, ಸೊ ದಟ್ ಇಸ್ ವಾಟ್ ಎ ಪ್ರೈಮರಿ ಸ್ಟ್ರಕ್ಚರ್. ಓಕೆ, ಒಂದು ಎಷ್ಟೋ ಮಣಿಗಳನ್ನ ಕ್ಲೀನಾಗಿ ಒಂದು ಥ್ರೆಡ್ ಲೈಕ್ ಸ್ಟ್ರಕ್ಚರ್, ಥ್ರೆಡ್ಡಲ್ಲಿ ಕ್ಲೀನಾಗಿ ಜೋಡಿಸ್ಕೊಂಡು ಹೋದರೆ ಯಾವ ರೀತಿ ಕಾಣುತ್ತೆ, ಸೊ ಅದನ್ನು ಪ್ರೈಮರಿ ಸ್ಟ್ರಕ್ಚರ್ ಪ್ಯಾಟರ್ನನ್ನು ಒಂದು ಇಮ್ಯಾಜಿನ್ ಮಾಡಿ ಅಷ್ಟೇ. ಹಾಗಾದರೆ ಪ್ರೈಮರಿ ಸ್ಟ್ರಕ್ಚರ್ ಅಂದರೆ ನೋಡಿ, ಸೊ ಒಂದು ಲಾಂಗ್ ಚೈನ್. ಓಕೆ, ಒಂದು ಲಾಂಗ್ ಚೈನ್ ಇದೆ, ಒಂದು ಪಾಲಿಪೆಪ್ಟೈಡ್ ಚೈನಲ್ಲಿ ಒನ್ ಟರ್ಮಿನಲ್, ಲೆಫ್ಟ್ ಸೈಡ್ ಟರ್ಮಿನಲ್ ಏನಿರುತ್ತೆ ಅದು ಎನ್ ಟರ್ಮಿನಲ್ ಆಗಿರುತ್ತೆ, ರೈಟ್ ಸೈಡ್ ಟರ್ಮಿನಲ್ಲು ಸಿ ಟರ್ಮಿನಲ್ ಆಗಿರುತ್ತೆ. ಸೊ ಡಿಫ್ರೆಂಟ್ ಅಮಿನೋ ಆ್ಯಸಿಡ್ಸ್ಗಳು ಒಂದು ಚೈನಲ್ಲಿ ಇರುತ್ತೆ. ದಟ್ ಮೀನ್ಸ್ primary structure means the sequence of order of different amino acids in a polypeptide chain. Okay, the sequential order of different amino acids in a polypeptide chain. So that is primary structure. So ಹಾಗಾದ್ರೆ ಹೇಳ್ತಾ ಇದ್ದೆ ನಾನು, ಒಂದು ಥ್ರೆಡ್ನ ಹೇಗೆ ತೊಗೊಂಡೆ, ಒಂದು ಥ್ರೆಡ್ಗೆ ನೀವು ಒಂದು ಮಣಿಗಳನ್ನ ಕ್ಲೀನಾಗಿ ಜೋಡಿಸ್ಕೊ ಬಂದರೆ ಹೇಗೆ ಕಾಣುತ್ತೆ, ಸೊ ಅದನ್ನು ನಾವು ಒಂದು ಪ್ರೈಮರಿ ಸ್ಟ್ರಕ್ಚರ್ ಅಂತ ಹೇಳ್ಬೋದು. ಒಂದು ಥ್ರೆಡ್ಗೆ ಕ್ಲೀನಾಗಿ ಮಣಿಗಳನ್ನ ಜೋಡಿಸ್ಕೊ ಬಂದರೆ ಕಾಣಿಸುತ್ತಲ್ಲ, ಅದೊಂದು ಪ್ರೈಮರಿ ಸ್ಟ್ರಕ್ಚರ್ ಅಂತ ಹೇಳ್ಬೋದು ಬೇಕಾದ್ರೆ. ಸೊ ನೋಡಿ, ಡಿಫ್ರೆಂಟ್ ಅಮಿನೋ ಆಸಿಡ್ಸ್ ಇದೆ, ಗ್ಲೈಸಿನ್ ಆಗಿರ್ಬೋದು, ಪ್ರೋಲಿನ್, ಥ್ರಿಯೋನೈನ್, ಗ್ಲೈಸಿನ್. ಸೊ ಈ ರೀತಿ ಡಿಫ್ರೆಂಟ್ ಅಮಿನೋ ಆಸಿಡ್ಸ್ ಕಂಬೈನ್ ಆಗಿದೆ. ಆ್ಯಂಡ್ ದ ಲೆಫ್ಟ್ ಟರ್ಮಿನಲ್ ಇಸ್ ಎನ್ ಟರ್ಮಿನಲ್ ಆ್ಯಂಡ್ ದ ರೈಟ್ ಟರ್ಮಿನಲ್ ಇಸ್ ಸಿ ಟರ್ಮಿನಲ್. ಇದೇ ರೀತಿ ಇರುತ್ತೆ ಚೈನ್ಗಳಲ್ಲಿ. ಓಕೆ, ಹಾಗಾದ್ರೆ ವಾಟ್ ಆರ್ ಪ್ರೈಮರಿ ಸ್ಟ್ರಕ್ಚರ್? So here are some of the important points about primary structure. The first one is it describes the sequence of amino acids in the protein. So already ನಾನು ಹೇಳಿದ್ದೀನಿ ಏನಂತಂದರೆ it is the sequential order of different amino acids. Okay, and the next one is in primary structure only covalent bonds present like peptide and disulfide bonds. ಸೊ ಇಲ್ಲಿ ಕೋಲೆಂಟ್ ಬಾಂಡ್ಸ್ ಇರುತ್ತೆ. ಆ ಕೋಲೆಂಟ್ ಬಾಂಡ್ಸ್ ಯಾವುದಂದ್ರೆ ಒಂದು ಪೆಪ್ಟೈಡ್ ಬಾಂಡ್ ಆಗಿರ್ಬೋದು, ಇಲ್ಲ ಡೈಸಲ್ಫೈಡ್ ಲಿಂಕೇಜ್ ಆಗಿರ್ಬೋದು. ಡೈಸಲ್ಫೈಡ್ ಲಿಂಕೇಜ್ ಕಮ್ಸ್ ಬಿಟ್ವೀನ್ 2 ಸಿಸ್ಟೀನ್ ಮಾಲಿಕ್ಯೂಲ್ಸ್, ಸಿಸ್ಟೀನ್ ಅಮಿನೋ ಆಸಿಡ್ಸ್. ಸಿಸ್ಟೀನ್ ಅಂತ ಅಮಿನೋ ಆಸಿಡ್ ಇದೆ, ಆ ಸಿಸ್ಟೀನ್ ಅಮಿನೋ ಆಸಿಡ್ಸ್ ಮೇಲೆ ಬರೋದು ಒಂದು ಡೈಸಲ್ಫೈಡ್ ಲಿಂಕೇಜ್. ಯಾಕಂದ್ರೆ ಸಿಸ್ಟೀನಲ್ಲಿ ಸಲ್ಫರ್ ಗ್ರೂಪ್ ಇರುತ್ತೆ. ಸೊ ಹಾಗಾದರೆ 2 ಸಲ್ಫರ್ ಗ್ರೂಪ್ಸ್ ಮಧ್ಯೆ ಬರುವಂಥದ್ದು ಡೈಸಲ್ಫೈಡ್ ಲಿಂಕೇಜಸ್. ಫಾರ್ ಎಕ್ಸಾಂಪಲ್, ಈಗ ಡಿಫ್ರೆಂಟ್ ಅಮಿನೋ ಆಸಿಡ್ಸ್ ಇದೆ, ಎ, ಬಿ ಆ್ಯಂಡ್ ಸಿ ಆ್ಯಂಡ್ ಡಿ ಅಂತಂದು ಈ ರೀತಿ ಅಮಿನೋ ಆಸಿಡ್ಸ್ಗಳು ಎಷ್ಟೋ ಕಮೆಂಟ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಇನ್ನೊಂದು ಸಿಸ್ಟೀನ್ ಅಂತ ಒಂದು ಅಮಿನೋ ಆಸಿಡ್ ಇದೆ ಅನ್ಕೊಳ್ಳಿ. ಸೊ ನೆಕ್ಸ್ಟ್ ಚೈನಲ್ಲಿ ಅದೇ ರೀತಿ ಇನ್ನೊಂದು ಸಿಸ್ಟೀನ್ ಇತ್ತು ಅಂತಂದರೆ ಆ 2 ಚೈನು ಕಂಬೈನ್ ಆಗುತ್ತೆ ನೋಡಿ ಈ ರೀತಿ ಥ್ರೋ ಸಲ್ಫರ್ ಲಿಂಕೇಜ್. ಸೊ ಅದನ್ನು ಡೈಸಲ್ಫೈಡ್ ಲಿಂಕೇಜ್ ಅಂತ ಹೇಳ್ತೀವಿ. ಆರ್ ಪೆಪ್ಟೈಡ್ ಬಾಂಡ್ ಅಂದರೆ ಗೊತ್ತಿದೆ, ವಿತ್ ಎಲಿಮಿನೇಷನ್ ಆಫ್ ವಾಟರ್. ಸೊ ಒಂದು ಅಮೈನೋ ಗ್ರೂಪು ಮತ್ತು ಇನ್ನೊಂದು ಅಮೈನೋ ಆಸಿಡ್ ಗ್ರೂಪ್ಗಳ ಮಧ್ಯೆ ಬರೋದು ಪೆಪ್ಟೈಡ್ ಬಾಂಡ್ ಗೊತ್ತಿದೆ. ಸೊ ಆ ಬಾಂಡಿಂಗ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ದ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ಹೈಯರ್ ಲೆವೆಲ್ ಆಫ್ ಪ್ರೋಟೀನ್ ಡಿಪೆಂಡ್ಸ್ ಆನ್ ದ ಪ್ರೈಮರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್. ಹೈಯರ್ ಲೆವೆಲ್ ಆಫ್ ಪ್ರೋಟೀನ್ಸ್ ಅಂತಂದರೆ ಹೆಮೋಗ್ಲೋಬಿನ್ ಆಗಿರ್ಬೋದು, ಅಂದರೆ ಗ್ಲೋಬ್ಯುಲರ್ ಪ್ರೋಟೀನ್ಸ್ ಅಂತ ಡಿಸ್ಕಸ್ ಮಾಡಿದ್ವಲ್ಲ, ಹೆಮೋಗ್ಲೋಬಿನ್ ಅಥವಾ ಇನ್ಸುಲಿನ್, ಈ ಥರ ಹೈಯರ್ ಲೆವೆಲ್ ಆಫ್ ಪ್ರೋಟೀನ್ಸ್ ದಟ್ ಡಿಪೆಂಡ್ಸ್ ಆನ್ ಪ್ರೈಮರಿ ಸ್ಟ್ರಕ್ಚರ್. ಸೊ ವೈ ಇಟ್ ಡಿಪೆಂಡ್ಸ್ ಆನ್ ಪ್ರೈಮರಿ ಸ್ಟ್ರಕ್ಚರ್? ಬಿಕಾಸ್ ಎನಿ ಚೇಂಜಸ್ ಇನ್ ದ ಪ್ರೈಮರಿ ಸ್ಟ್ರಕ್ಚರ್ ದಟ್ ಕ್ರಿಯೇಟ್ಸ್ ಸಮ್ ಕಾಸಸ್. ದಟ್ ಮೀನ್ಸ್ ಸೊ ಏನಾದರೂ ಒಂದು ಚೇಂಜಸ್ ಆದರೆ, ಒಂದು ರಿಪ್ಲೇಸ್ ಮಾಡ್ತು ಅಂತಂದರೆ ಆಗ ನಮಗೆ ಏನೋ ಚೇಂಜಸ್ ಆಗ್ಬೋದು. ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್, ಹಿಮೋಗ್ಲೋಬಿನಲ್ಲಿ ಗ್ಲುಟಾಮಿಕ್ ಆ್ಯಸಿಡ್ ಅಂತ ಒಂದು ಕಂಟೆಂಟ್ ಇರುತ್ತೆ. ಗ್ಲುಟಾಮಿಕ್ ಆ್ಯಸಿಡ್ ಯಾಕೆ ಹೈಯರ್ ಲೆವೆಲ್ ಆಫ್ ಪ್ರೋಟೀನ್ಸು ಪ್ರೈಮರಿ ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳೋದಾದರೆ, ಒಂದು ಅಮಿನೋ ಆ್ಯಸಿಡಲ್ಲಿ, ಅಂದರೆ ಹಿಮೋಗ್ಲೋಬಿನ್ ತಗೋತಾ ಇದ್ದೀನಿ ಎಕ್ಸಾಂಪಲು, ಹಿಮೋಗ್ಲೋಬಿನಲ್ಲಿ ಗ್ಲುಟಾಮಿಕ್ ಆ್ಯಸಿಡ್ ಅಂತ ಒಂದು ಕಂಟೆಂಟ್ ಇರುತ್ತೆ. ಆ ಗ್ಲುಟಾಮಿಕ್ ಆ್ಯಸಿಡ್ನ ಏನಾದರೂ ವೆಲಿನ್ ಅನ್ನೋ ಒಂದು ಅಮಿನೋ ಆ್ಯಸಿಡು ರಿಪ್ಲೇಸ್ ಮಾಡಿದ್ರೆ ಇಟ್ ಕಾಸಸ್ ಎ ಡಿಸೀಸ್ ಸಿಕ್ಕಲ್ ಸೆಲ್ ಅನಿಮಿಯಾ. ಗೊತ್ತಾಗ್ತಿದೆಯಾ ಮಕ್ಕಳ? ಹೈಯರ್ ಲೆವೆಲ್ ಪ್ರೋಟೀನ್ಸು ಪ್ರೈಮರಿ ಸ್ಟ್ರಕ್ಚರ್ ಮೇಲೆ ಯಾಕೆ ಡಿಪೆಂಡ್ ಆಗಿದೆ ಅಂದರೆ, ಎನಿ ಚೇಂಜಸ್ಸು ಪ್ರೈಮರಿ ಸ್ಟ್ರಕ್ಚರ್ಲಾದರೆ ಸೊ ಅಲ್ಲಿ ಏನಾದರೂ ಕಾಸ್ ಆಗ್ಬೋದು. ದಟ್ ಮೀನ್ಸ್ ಡಿಸೀಸ್. ಈಗ ಬಂದು ಹೇಳಿದೆ ನಾನು, ಹೆಮೋಗ್ಲೋಬಿನಲ್ಲಿ ಗ್ಲುಟಾಮಿಕ್ ಆ್ಯಸಿಡ್ ಇದೆ, ಗ್ಲುಟಾಮಿಕ್ ಆ್ಯಸಿಡ್ನ ಏನಾದರೂ ವೈಲಿನ್ ಅನ್ನೋ ಒಂದು ಅಮಿನೋ ಆ್ಯಸಿಡ್ ರಿಪ್ಲೇಸ್ ಮಾಡಿದ್ರೆ ದಟ್ ಕಾಸಸ್ ಎ ಡಿಸೀಸ್, ದಟ್ ಈಸ್ ಸಿಕ್ಕಲ್ ಸೆಲ್ ಅನಿಮಿಯಾ. ಸಿಕ್ಕಲ್ ಸೆಲ್ ಅನಿಮಿಯಾ ಗೊತ್ತಿದೆ. RBC ಸೆಲ್ಸಲ್ಲಿ, RBCಲಿ
ಅಂದರೆ ಸೆಲ್ಸ್ಗಳೇನಿರುತ್ತೆ ಸಿಕ್ಕಲ್ ಶೇಪಲ್ಲಿ ಕಾಣಿಸುತ್ತೆ. ಸೊ ದಟ್ ಇಸ್ ವಾಟ್ ಸಿಕ್ಕಲ್ ಸೆಲ್ ನಿಮಿಯಾ. ಹಾಗಾಗಿ ಪ್ರೈಮರಿ ಸ್ಟ್ರಕ್ಚರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅಲ್ಲಿ ಏನಾದ್ರು ಚೇಂಜ್ ಆಯಿತು ಅಂತಂದರೆ ಈ ರೀತಿ ಕಾಸಸ್ ಆಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ದ ಪ್ರೈಮರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ಸ್. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ಸ್. ಓಕೆ, ಸೆಕೆಂಡರಿ ಸ್ಟ್ರಕ್ಚರ್ ಅಂತ ಬಂದರೆ, ಸೊ ಈಗ ಸೆಕೆಂಡರಿ ಸ್ಟ್ರಕ್ಚರ್ ಏನಂತಂದರೆ ಇಲ್ಲಿ ಮೇನ್ ಬರೋದು ಹೈಡ್ರೋಜನ್ ಬಾಂಡ್ಸ್. ಓಕೆ, ಮೇನ್ಲಿ ಬರೋದು ಹೈಡ್ರೋಜನ್ ಬಾಂಡ್ಸ್. ಹೈಡ್ರೋಜನ್ ಬಾಂಡ್ಸ್ ಎಲ್ಲಿ ಬರುತ್ತೆ? ಸೊ ಒಂದು CO ಗ್ರೂಪಲ್ಲಿ O ಮತ್ತು ಇನ್ನೊಂದು ಗ್ರೂಪಲ್ಲಿ NH ಇಲ್ಲಿರೋ ಹೈಡ್ರೋಜನ್, O ಮತ್ತು H ಮಧ್ಯೆ ಬರೋದು ಒಂದು ಹೈಡ್ರೋಜನ್ ಬಾಂಡ್ಸ್ಗಳು. ಹಾಗಾದರೆ ಈ ಸೆಕೆಂಡರಿ ಸ್ಟ್ರಕ್ಚರ್ಸ್ ಅಂತಂದರೆ ಎಷ್ಟೋ ಒಂದು ಕಾಯಿಲ್ಸ್ ಆಗಿ ಕಾಯಿಲ್ ಆಗಿ ಇಲ್ಲಾಂದ್ರೆ ಪ್ಲೇಟ್ಸ್ಗಳ ಥರ ಒಂದ್ರ ಮೇಲೆ ಒಂದು. ಫಾರ್ ಎಕ್ಸಾಂಪಲ್ ಬುಕ್ಸ್ಗಳಲ್ಲಿ ಯಾವ ರೀತಿ ಪೇಜಸ್ ಒಂದ್ರ ಮೇಲೆ ಒಂದು ಇರುತ್ತೆ ಆ ರೀತಿ ಸ್ಟ್ರಕ್ಚರ್ಸ್ ಆಗಿರ್ಬೋದು. ಇಲ್ಲ ವೈರ್ನ ನಾವು ಕಾಯಿಲ್ ಮಾಡಿದ್ರೆ ಯಾವ ರೀತಿ ಕಾಣಿಸುತ್ತೆ ಆ ರೀತಿಯ ಸ್ಟ್ರಕ್ಚರ್ಸ್ಗಳನ್ನ ನಾವು ಸೆಕೆಂಡರಿ ಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ. ಸೊ ಈಗ ನಾನು ಹೇಳಿದೆ ಪ್ರೈಮರಿ ಸ್ಟ್ರಕ್ಚರ್ ಅಂದರೆ ಒಂದು ಥ್ರೆಡ್ ಲೈಕ್ ಸ್ಟ್ರಕ್ಚರ್. ಇದೇ ರೀತಿ ಎಷ್ಟೋ ಥ್ರೆಡ್ಸ್ಗಳು ಸೊ ಕಂಬೈನ್ ಆಗ್ಬೋದು. ಸೊ ಈ ರೀತಿ ಕಂಬೈನ್ ಆಗ್ಬೋದು. ಸೊ ಅದನ್ನು ನಾವು ಹೇಳ್ತೀವಿ ಸೆಕೆಂಡರಿ ಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದೇ ಆರ್ ಲಿಂಕ್ಡ್ ಥ್ರೂ ಹೈಡ್ರೋಜನ್ ಬಾಂಡ್ಸ್. ವಾಟ್ ಟೈಪ್ ಆಫ್ ಹೈಡ್ರೋಜನ್ ಬಾಂಡ್ಸ್? And this secondary structure comprises of two units. In that first one is alpha helix and the second one is beta sheeted structure. Secondary structure ಅಲ್ಲಿ ಎರಡು ಟೈಪ್ ಆಫ್ ಸ್ಟ್ರಕ್ಚರ್ನ ಡಿಸ್ಕಸ್ ಮಾಡ್ತೀವಿ. ಯಾವುದಂದ್ರೆ ಫಸ್ಟ್ ಒನ್ ಅದು ಆಲ್ಫಾ ಹೆಲಿಕ್ಸ್ ಅಂತ ಹೇಳ್ತೀವಿ, ಇನ್ನೊಂದು ಬೀಟಾ ಶೀಟೆಡ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಏನು ಆಲ್ಫಾ ಹೆಲಿಕ್ಸ್ ಅಂತಂದರೆ, ಆಲ್ಫಾ ಹೆಲಿಕ್ಸ್ ಅಂತಂದರೆ ಇಲ್ಲಿ ಬರೋದು ನೋಡಿ. ಸೊ ಒಂದು ಸಿಂಗಲ್ ಒಂದು ಸ್ಪೈರಲ್ ಈ ರೀತಿ ಕಾಯಿಲ್ ಥರ ಆಗೋದು. ದಿಸ್ ಇಸ್ ವಾಟ್ ಆಲ್ಫಾ ಹೆಲಿಕ್ಸ್. ಸೊ ಇಲ್ಲಿ ಒಂದು ಪಾರ್ಟಲ್ಲಿರೋ CO ಗ್ರೂಪು, ನೆಕ್ಸ್ಟ್ ಇನ್ನೊಂದು ಪಾರ್ಟಲ್ಲಿ ಇದೇ ಚೈನಲ್ಲಿರೋ ಒಂದು Nಲ್ಲಿರೋ H ಗ್ರೂಪ್ ಮಧ್ಯೆ ಹೈಡ್ರೋಜನ್ ಬಾಂಡ್ ಕ್ರಿಯೇಟ್ ಆಗುತ್ತೆ. ದಿಸ್ ಇಸ್ ವಾಟ್ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಓಕೆ, ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ವಿತ್ ಇನ್ ದ ಮಾಲಿಕ್ಯೂಲ್ ಅಥವಾ ವಿತ್ ಇನ್ ದ ಚೈನ್. ಒಂದು ಸೇಮ್ ಚೈನಲ್ಲೇ ಒಂದು CO ಗ್ರೂಪಲ್ಲಿರೋ ಓಗು ಮತ್ತು NH ಅಲ್ಲಿರೋ H ಹೈಡ್ರೋಜನ್ ಮಧ್ಯೆ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ವಿತ್ ಇನ್ ದ ಸೇಮ್ ಚೈನ್. ಸೊ ಇದನ್ನು ನಾವು ಆಲ್ಫಾ ಹೆಲಿಕ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಬೀಟಾ ಶೀಟೆಡ್ ಅಂತಂದರೆ ಜಸ್ಟ್ ಲೈಕ್ ಎ ಪೇಜಸ್. ಶೀಟ್ಸ್ಗಳಲ್ಲಿ ಬುಕ್ಸ್ಗಳಲ್ಲಿ ಯಾವ ರೀತಿ ಪೇಜಸ್ ಒಂದ್ರ ಮೇಲೆ ಒಂದು ಬ್ಯಾಕ್ ಒಂದೊಂದರಲ್ಲಿ ಇದಿರುತ್ತೆ ಆ ರೀತಿ ನಾವು ಸ್ಟ್ರಕ್ಚರ್ಸ್ಗಳಿದ್ರೆ ಅದನ್ನು ನಾವು ಬೀಟಾ ಶೀಟೆಡ್ ಪ್ಲೇಟ್ಸ್ ಅಂತ ಹೇಳ್ತೀವಿ. ಓಕೆ, ಬೀಟಾ ಪ್ಲೀಟೆಡ್ ಶೀಟ್ಸ್ ಅಂತ ಹೇಳ್ತೀವಿ ಅದನ್ನು ನಾವು. ಓಕೆ, ಹಾಗಾದರೆ ಇಲ್ಲಿ ಬರುವಂಥದ್ದು ಯಾವುದು ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಮೇಜಲ್ಲಿ. ಸೊ ಒಂದು ಬ್ಯಾಕ್ ಸೈಡ್ ಒಂದೊಂದು ಇರುತ್ತೆ ಜಸ್ಟ್ ಲೈಕ್ ಎ ಶೀಟ್ಸ್. ಒಂದು ಬುಕ್ಸಲ್ಲಿರೋ ಪೇಜಸ್ ಥರ ಯಾವುದೋ ಒಂದ್ರ ಮೇಲೆ ಒಂದು ಇರುತ್ತೆ ಆ ರೀತಿ ಕಾಣಿಸುತ್ತೆ ನಿಮಗೆ. ಒಂದು ಬೀಟಾ ಶೀಟೆಡ್ ಪ್ಲೇಟ್ಸ್ ಅಂತ ಹೇಳ್ತೀವಿ ಅದನ್ನು. ಓಕೆ, ಆ್ಯಂಡ್ ದಿಸ್ ಇಸ್ ವಾಟ್ ಬೀಟಾ ಪ್ಲೇಟೆಡ್ ಶೀಟ್ಸ್ ಸ್ಟ್ರಕ್ಚರ್ ಆ್ಯಂಡ್ ದಿಸ್ ಇಸ್ ಆಲ್ಫಾ ಹೆಲಿಕ್ಸ್. ಆ್ಯಂಡ್ ಬೀಟಾ ಪ್ಲೇಟೆಡ್ ಸ್ಟ್ರಕ್ಚರಲ್ಲಿ ಬರುವಂಥದ್ದು ಇಂಟರ್ಮಾಲಿಕ್ಯುಲರ್. ಓಕೆ, ಇಂಟರ್ಮಾಲಿಕ್ಯುಲರ್ ಅಂದರೆ ಡಿಫ್ರೆಂಟ್ ಚೈನ್ಸ್. ಓಕೆ, ಡಿಫ್ರೆಂಟ್ ಚೈನ್ಸ್ ಮಧ್ಯೆ ಬರುವಂಥದ್ದು ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಸೇಮ್ CO ಗ್ರೂಪ್ ಮತ್ತು NH ಗ್ರೂಪ್, ಬಟ್ ಡಿಫ್ರೆಂಟ್ ಚೈನ್ಸಲ್ಲಿದೆ ಅಷ್ಟೇ. ಡಿಫ್ರೆಂಟ್ ಚೈನ್ಸ್ಗಳು ಒಂದ್ರ ಮೇಲೆ ಒಂದು ಈ ರೀತಿ ಓವರ್ಲ್ಯಾಪ್ ಹಾಕ್ಕೊಂಡು ಹೋಗ್ತಾ ಇದೆ. ಸೊ ಅದ್ರ ಮಧ್ಯೆ ಬರೋದು ಯಾವುದು ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಆ್ಯಂಡ್ ಈಗ ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೇಳಬೇಕು ಅಂತಂದರೆ ನೋಡಿ, ಸೆಕೆಂಡರಿ ಸ್ಟ್ರಕ್ಚರ್ ಅಂತ ಒಂದು ಕೆಲವೊಂದು ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಸೊ ಇದು ಕಾಣಲಿಲ್ಲ ಅಂದರೆ ನೋ ಪ್ರಾಬ್ಲಮ್, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ಒಂದು ನೋಟ್ ಮಾಡ್ಕೊಳ್ಳಿ, ಬರ್ಕೊಡಿಬೇಕಾದ್ರೆ. ಓಕೆ, ಸೆಕೆಂಡರಿ ಸ್ಟ್ರಕ್ಚರ್ ಇಸ್ ಎ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಆಫ್ ಪ್ರೈಮರಿ ಸ್ಟ್ರಕ್ಚರ್. ಸೊ ಹೇಳಿದೆ ಒಂದು ಸೀಕ್ವೆನ್ಷಿಯಲ್ ಆರ್ಡರ್ ಏನಿದೆ ಅದನ್ನೆಲ್ಲ ಕಂಪ್ಲೀಟ್ ನಾವು ಈ ಥರ ಕಾಯಿಲ್ ಮಾಡ್ಕೊಬಂದರೆ, ಇಲ್ಲಾಂದರೆ ಒಂದ್ರ ಮೇಲೆ ಒಂದು ಅರೇಂಜ್ ಮಾಡ್ಕೊಬಂದರೆ ಈ ಥರ ಚೈನ್ಸ್ಗಳನ್ನ. ಸೊ ದೆನ್ ವಿ ಗೆಟ್ ಎ ಸೆಕೆಂಡರಿ ಸ್ಟ್ರಕ್ಚರ್. And the next point is, due to hydrogen bonding, the amino acids come more closer and folding occurs, leading to formation of two structures. So due to hydrogen bonding, okay, that force of interaction, a hydrogen bonding in the yellow amino acids they come closer and they form these type of structure. Two structures. Are two structures yavadu? Alpha helix and beta pleated sheets. And what are alpha helix? Alpha helix antandre polypeptide chains is spirally coiled. The amino acids come closer due to intramolecular hydrogen bonding. So polypeptide chains ಏನಿರುತ್ತೆ, ಸೊ ಎಲ್ಲ ಕಾಯಿಲ್ ಆಗ್ತಿರುತ್ತೆ, ಈ ರೀತಿ ಕಾಯಿಲ್ ಆಗುತ್ತೆ. ಆ್ಯಂಡ್ ಡ್ಯೂ ಟು ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ದ ಅಮೈನೋ ಆಸಿಡ್ಸ್ ಕಮ್ ಕ್ಲೋಸರ್ ಟುಗೆದರ್ ಆ್ಯಂಡ್ ಫಾರ್ಮ್ಸ್ ಆಲ್ಫಾ ಹೆಲಿಕ್ಸ್ ಸ್ಟ್ರಕ್ಚರ್. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಒನ್ ಇಸ್ ಬೀಟಾ ಪ್ಲೇಟೆಡ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಬೀಟಾ ಹೆಲಿಕ್ಸ್. ಇಲ್ಲೇನಾಗುತ್ತೆ, ಇಂಟರ್ಮಾಲಿಕ್ಯುಲರ್ ಅಂತ ಹೇಳಿದ್ವಿ. ಓಕೆ, ಇಂಟರ್ಮಾಲಿಕ್ಯುಲರ್ ಏನು ಹೇಳ್ಬೋದು, 2 or more segments ಆಫ್ ಎ ಪಾಲಿಪೆಪ್ಟೈಡ್ ಚೈನ್ ಲೈನ್ ಅಪ್ ನೆಕ್ಸ್ಟ್ ಟು ಈಚ್ ಅದರ್. ಸೊ ಈ ರೀತಿ ಒಂದು ಶೀಟ್ಸ್ಗಳ ಥರ ಕೂತ್ಕೊಂಡು ಹೋಗ್ತಾ ಇರುತ್ತೆ. ಲೈನ್ ಅಪ್ ನೆಕ್ಸ್ಟ್ ಟು ಈಚ್ ಅದರ್ ಫಾರ್ಮಿಂಗ್ ಶೀಟ್ ಲೈಕ್ ಸ್ಟ್ರಕ್ಚರ್ ಹೆಲ್ಡ್ ಟುಗೆದರ್ ಬೈ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಸೊ ಅಗೇನ್ ರಿಪೀಟ್ ಮಾಡ್ತೀನಿ, 2 or more segments ಆಫ್ ಪಾಲಿಪೆಪ್ಟೈಡ್ ಚೈನ್ ಲೈನ್ ಅಪ್ ನೆಕ್ಸ್ಟ್ ಟು ಈಚ್ ಅದರ್ ಫಾರ್ಮಿಂಗ್ ಎ ಶೀಟ್ ಲೈಕ್ ಸ್ಟ್ರಕ್ಚರ್ ಹೆಲ್ಡ್ ಟುಗೆದರ್ ಬೈ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಸೊ ಈ ರೀತಿ ಹೇಳ್ಬೋದು. ಸೊ ನಾನು ನೀನು ಎಕ್ಸ್ಪ್ಲೇನ್ ಮಾಡಬೇಕು ಅಂತೇನಿಲ್ಲ, ಈ ಪಾಯಿಂಟ್ಸ್ಗಳು ನೀವು ತೊಗೊಳ್ಳಿ, ನೀವು ಬರ್ಕೊಳ್ಳಿ ಅಂತ ಕೊಡ್ತಾ ಇರೋದಷ್ಟೇ. ಓಕೆ, ಒಂದು ಪಾಯಿಂಟ್ಸ್ ನೋಟ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ, ಎಕ್ಸಾಮ್ಸಲ್ಲಿ ಕೊಟ್ಟರು ಬರೆಯೋಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟೇ. ಓಕೆ, ಬಟ್ ಇಲ್ಲಿಂದ ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಬರುತ್ತಾ ಅಂತ ನಿಮ್ಗೆ ಡೌಟ್ ಬರ್ಬೋದು. ಸೊ ಈ ರೀತಿ ಸ್ಟ್ರಕ್ಚರ್ಸ್ಗಳನ್ನ ಕೇಳಿರೋದು ರೇರ್. ಓಕೆ, ಪಾಸಿಬಿಲಿಟಿ ಕಡಿಮೆ, ಬಟ್ ನಿಮಗೆ ಸ್ಟ್ರಕ್ಚರ್ಸ್ ಯಾವ ರೀತಿ ಇರುತ್ತೆ ಅಂತ ಗೊತ್ತಿರಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಓಕೆ, ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಸೆಕೆಂಡರಿ ಸ್ಟ್ರಕ್ಚರ್. ಸೆಕೆಂಡರಿ ಸ್ಟ್ರಕ್ಚರ್ ಗೊತ್ತಾಗಿದೆ. ಆಲ್ಫಾ ಹೆಲಿಕ್ಸ್ ಅಂತ ಗೊತ್ತಾಯಿತು. ಬೀಟಾ ಪ್ಲೇಟೆಡ್ ಶೀಟ್ಸ್ ಅಂದರೆ ಸೊ ಈ ರೀತಿ ಬರ್ಬೋದು ಹೀಗೆ. ಓಕೆ,
ಸೊ ಈ ರೀತಿ ಇರುತ್ತೆ. ಅಥವಾ ಇದು ಒಂದು ಪ್ಯಾರಲ್ ಆದರೂ ಇರುತ್ತೆ, ಆ್ಯಂಟಿ ಪ್ಯಾರಲ್ ಆದರೂ ಇರುತ್ತೆ. ಸಿ ಟರ್ಮಿನಲ್, ಎನ್ ಟರ್ಮಿನಲ್ ಅಂತ ಹೇಳಿದೆ. ಸೊ ಇಲ್ಲಾಂದರೆ ಎರಡು ಪ್ಯಾರಲ್ ಇರುತ್ತೆ ಈ ರೀತಿ. ಓಕೆ, ಸೊ ಸೇಮ್ ಲೈಕ್ ದಿಸ್. ಓಕೆ, ಸೊ ಪ್ಯಾರಲ್ ಅಥವಾ ಆ್ಯಂಟಿ ಪ್ಯಾರಲ್ ಶೀಟ್ಸ್ಗಳು ಥರ ಕೂತ್ಕೊಂಡು ಹೋಗ್ತಾ ಇರುತ್ತೆ ಈ ರೀತಿ. ಅದನ್ನು ಬೀಟಾ ಪ್ಲೇಟೆಡ್ ಶೀಟ್ಸ್ ಅಂತ ಹೇಳ್ತೀವಿ ನಾವು. ಗೊತ್ತಾಯ್ತಾ ಮಕ್ಕಳ? ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಸೆಕೆಂಡರಿ ಸ್ಟ್ರಕ್ಚರ್. ಪ್ರೈಮರಿ ಗೊತ್ತಾಯಿತು, ಪ್ರೈಮರಿ ಕಾಂಪೋಸ್ ಆಗಿ ಸೆಕೆಂಡರಿ ಫಾರ್ಮ್ ಮಾಡುತ್ತೆ. ಓಕೆ, ಕಂಪ್ಲೀಟ್ಲಿ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಅದು ಕಾಣಿಸ್ಲಿಲ್ಲ ಅಂದರೆ ನಾನು ಎಕ್ಸ್ಪ್ಲೈನ್ ಮಾಡಿದೆ, ಪಾಯಿಂಟ್ಸ್ಗಳನ್ನ ಹೇಳಿದ್ದೀನಿ, ಅದನ್ನು ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಹಾಗಾದ್ರೆ ನಾವು ಈಗ ಟೆರಿಷರಿ ಸ್ಟ್ರಕ್ಚರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಕಂಪ್ಲೀಟ್ಲಿ ನೋಟ್ ಮಾಡ್ಕೊಂಡ್ರೆ ಎಲ್ಲ ಕೂಡ. ಸೊ ಆಲ್ಫಾ ಹೆಲಿಕ್ಸ್, ಬೀಟಾ ಹೆಲಿಕ್ಸ್. ಸೊ ಕನ್ಫ್ಯೂಸ್ ಆಗುವಂಥದ್ದು ಏನಿಲ್ಲ ಮಕ್ಕಳ, ತುಂಬ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಎನ್ ಸಿ ಟೆಕ್ಸ್ಟ್ ಬುಕ್ಸಲ್ಲಿ ಕೊಟ್ಟಿರ್ತಾರೆ, ಅದನ್ನು ಕ್ಲೀನಾಗಿ ಓದಿ. ಸೊ ನಿಮಗೆ ಕ್ಲೀನ್ ಅರ್ಥ ಆಗುತ್ತೆ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಆಲ್ಫಾ ಹೆಲಿಕ್ಸ್, ಬೀಟಾ ಹೆಲಿಕ್ಸ್ ಅಂದರೆ ಗೊತ್ತಾಯಿತು ನಿಮಗೆ ಯಾವ ರೀತಿ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟ್ರಕ್ಚರ್, ದಟ್ ಇಸ್ ಟೆರಿಷರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ಸ್. ಟೆರಿಷರಿ ಸ್ಟ್ರಕ್ಚರ್ ಅಂತಂದರೆ ಯಾವ ರೀತಿ ಹೇಳ್ಬೋದು ಅಂತಂದ್ರೆ, ಸೆಕೆಂಡರಿ ಸ್ಟ್ರಕ್ಚರ್ಸ್ಗಳಲ್ಲಿ ನೋಡಿದ್ವಿ ಯಾವ ರೀತಿ ಆಲ್ಫಾ ಹೆಲಿಕ್ಸ್, ಬೀಟಾ ಹೆಲಿಕ್ಸ್ ಅಂತ ನೋಡಿದ್ವಿ. ಸೊ ಇದೇ ರೀತಿ ಎಷ್ಟೋ ಚೈನ್ಸ್ಗಳು, ಫಾರ್ ಎಕ್ಸಾಂಪಲ್ ಈಗ ಆಲ್ಫಾ ಹೆಲಿಕ್ಸ್ ಯಾವ ರೀತಿ ಇತ್ತು, ಸೊ ಈ ರೀತಿ ಇತ್ತು. ಸೊ ಇದೊಂದು ಆಲ್ಫಾ ಹೆಲಿಕ್ಸ್. ಅದೇ ರೀತಿ ಇನ್ನೊಂದು ಆಲ್ಫಾ ಹೆಲಿಕ್ಸ್ ಕಂಬೈನ್ ಆಗಿ ಸೊ ಈ ರೀತಿ ಫಾರ್ಮ್ ಮಾಡಿದ್ರೆ, ಓಕೆ. ಅಥವಾ ಬೀಟಾ ಹೆಲಿಕ್ಸ್, ಓಕೆ, ಬೀಟಾ ಹೆಲಿಕ್ಸ್ ಈ ರೀತಿ ಇರುತ್ತೆ ಅಂದ್ಕೊಡಿ. ಇದೇ ರೀತಿ ಬೀಟಾ ಹೆಲಿಕ್ಸು ಇದೇ ರೀತಿ ಈ ರೀತಿ ಕಂಬೈನ್ ಆದರೆ ದಟ್ ಗಿವ್ಸ್ ಅ ಟೆರಿಷರಿ ಸ್ಟ್ರಕ್ಚರ್ಸ್. ಓಕೆ, ಸೊ ಮೆನಿ ಆಲ್ಫಾ ಹೆಲಿಕ್ಸ್ ಸ್ಟ್ರಕ್ಚರ್ಸ್ಗಳು ಕಂಬೈನ್ ಆದರೆ ಆ ರೀತಿ ಬಂದರೆ ನಮಗೆ ಟೆರಿಷರಿ ಅಂತ ಹೇಳ್ಬೋದು. ಹೇಳಿದೆ ಪ್ರೈಮರಿ ಕಂಬೈನ್ ಆದರೆ ಸೆಕೆಂಡರಿ, ಸೆಕೆಂಡರಿ ಕಂಬೈನ್ ಆದರೆ ದಟ್ ಗಿವ್ಸ್ ಟೆರಿಷರಿ, ಟೆರಿಷರಿ ಕಂಬೈನ್ ಆದರೆ ದಟ್ ಗಿವ್ಸ್ ಕ್ವಾಟರ್ನರಿ. ಸೊ ಸಿಂಪಲ್. ಆದರೆ ಟೆರಿಷರಿಯಲ್ಲಿ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ? ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲೂ ಕೂಡ ಟೆರಿಷರಿ. ಯಾಕಂತಂದರೆ ಟೆರಿಷರಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫೋರ್ಸಸ್ ಬರ್ತದೆ. ಈಗ ಡಿಫ್ರೆಂಟ್ ಟೈಪ್ಸ್ ಆಫ್ ಬಾಂಡಿಂಗ್ಸ್ ಅರೈಸ್ ಆಗುತ್ತೆ ಇಲ್ಲಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ, ಹೈಡ್ರೋಜನ್ ಬಾಂಡ್ ಅಂತ ಕಾಣಿಸ್ತಾ ಇದೆ. ಹೈಡ್ರೋಜನ್ ಬಾಂಡಿಂಗ್ ಆಗಿರ್ಬೋದು, ಹೈಡ್ರೋಫೋಬಿಕ್ ಇಂಟ್ರಾಕ್ಷನ್ ಅಂತ ಹೇಳ್ತೀವಿ. ಆ್ಯಂಡ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ವಾಟ್ ಟೈಪ್ ಆಫ್ ಇಂಟ್ರಾಕ್ಷನ್ ಪ್ರೆಸೆಂಟ್ ಇರುತ್ತೆ ಟೆರಿಷರಿ ಸ್ಟ್ರಕ್ಚರ್ಸ್ಗಳಲ್ಲಿ ಅಂದರೆ, ಒಂದು ಹೈಡ್ರೋಫೋಬಿಕ್ ಅಥವಾ ಹೈಡ್ರೋಫಿಲಿಕ್ ಇಂಟ್ರಾಕ್ಷನ್ಸ್, ಹೈಡ್ರೋಜನ್ ಬಾಂಡ್, ಡೈಸಲ್ಫೈಡ್ ಲಿಂಕೇಜ್, ಅಯಾನಿಕ್ ಬಾಂಡ್. ಓಕೆ, ಸೊ ಇದೆಲ್ಲ ಕೂಡ ಕಂಪ್ಲೀಟ್ ಬರೋದು ಟೆರಿಷರಿ ಸ್ಟ್ರಕ್ಚರ್ಸಲ್ಲಿ. ನಿಮ್ಗೆ ಕಾಣ್ತಾ ಇದೆ ಈ ರೀತಿ ಆಲ್ಫಾ ಹೆಲಿಕ್ಸ್ಗಳು ಕಂಬೈನ್ ಆಗುತ್ತೆ. ಸೊ ಕಂಬೈನ್ ಆದ ಇದರಲ್ಲಿ ಇರೋವಂಥದ್ದು ನೋಡಿ, ಹೈಡ್ರೋಜನ್ ಬಾಂಡು ಒಂದು ಅಮೈನೋ ಪಾರ್ಟು ಇನ್ನೊಂದು ಅಮೈನೋ ಆಸಿಡ್ ಗ್ರೂಪಲ್ಲಿ ಬರೋ ಒಂದು ಹೈಡ್ರೋಜನ್ ಬಾಂಡ್ ಆಗಲೇ ಡಿಸ್ಕಸ್ ಮಾಡಿದೆ. ದೆನ್ ವಾಟ್ ಇಸ್ ಹೈಡ್ರೋಫೋಬಿಕ್ ಇಂಟ್ರಾಕ್ಷನ್? ಹೈಡ್ರೋಫಿಲಿಕ್ ಅಂತಂದರೆ ಇಟ್ ಈಸ್ ನಾನ್ ಪೋಲಾರ್ ಗ್ರೂಪ್ ಅಂತ ಹೇಳ್ತೀವಿ. ನಾನ್ ಪೋಲಾರ್ ಗ್ರೂಪ್ಸ್ ಅಂತ ನಾವು ಹೈಡ್ರೋಫೋಬಿಕ್ ಅಂತ ಹೇಳ್ತೀವಿ. ಹಾಗಾದರೆ ಹೈಡ್ರೋಫೋಬಿಕ್ ಅನ್ನೋದು ವಿತ್ ಇನ್ಸೈಡ್ ದ ಮಾಲಿಕ್ಯೂಲ್, ಇನ್ಸೈಡ್ ದ ಸಬ್ಸ್ಟೆನ್ಸ್ ಅಂತ ಇರುತ್ತೆ. ಅಗ್ರಿಗೇಟ್ ಆಗೋಗುತ್ತೆ, ಕಂಪ್ಲೀಟ್ ಅಗ್ರಿಗೇಷನ್ ಅಂತ ಪ್ರೋಸೆಸ್ ಹೇಳ್ತೀವಿ. ಆ್ಯಂಡ್ ಹೈಡ್ರೋಫಿಲಿಕ್ ಪಾರ್ಟ್ ಏನಿರುತ್ತೆ, ಹೈಡ್ರೋಫಿಲಿಕ್ ಸರ್ಫೇಸಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಇದು ಹೈಡ್ರೋಫಿಲಿಕ್ ಪಾರ್ಟ್ ಅಂತಂದರೆ, ಹೈಡ್ರೋಫೋಬಿಕ್ ಅಂತ ಏನಿರುತ್ತೆ ಇನ್ಸೈಡ್ ದ ಪ್ರೋಟೀನ್ ಕಂಪ್ಲೀಟ್ ಈ ಚೈನಲ್ ಒಳಗಿರುತ್ತೆ. ಬಟ್ ಈ ಹೈಡ್ರೋಫಿಲಿಕ್ ಏನಿರುತ್ತೆ, ದಿಸ್ ಇಸ್ ಒಂದು ಸರ್ಫೇಸಲ್ಲಿರುತ್ತೆ. ಸರ್ಫೇಸಲ್ಲಿ ವಾಟರ್ ಕಂಟೆಂಟ್, ಏಕ್ವೇಸ್ ಕಂಟೆಂಟ್ ಇದ್ರೂ ಕೂಡ ಸೊ ಅದ್ರ ಜೊತೆ ರಿಯಾಕ್ಟ್ ಆಗುತ್ತೆ. ದಿಸ್ ಇಸ್ ಎ ಪೋಲಾರ್ ಎಂಡ್. ವಾಟರ್ ಕೂಡ ಪೋಲಾರ್ ಎಂಡೆ, ಇದು ಪೋಲಾರು, ಸೊ ಇಂಟ್ರಾಕ್ಟ್ ಆಗ್ತದೆ. ಬಟ್ ಈ ನಾನ್ ಪೋಲಾರ್ ಏನಿರುತ್ತೆ ಇನ್ಸೈಡ್ ದ ಪ್ರೋಟೀನ್ಸ್, ಕಂಪ್ಲೀಟ್ ಪ್ರೋಟೀನ್ಸ್ ಇನ್ಸೈಡ್ ಇರುತ್ತೆ. ಓಕೆ, ಹಾಗಾಗಿ ಸೊ ಇಲ್ಲಿ ನಾವು ಹೇಳ್ತೀವಿ ಹೈಡ್ರೋಫೋಬಿಕ್ ಇಂಟ್ರಾಕ್ಷನ್ ಅಂದರೆ ನಾನ್ ಪೋಲಾರ್ ಗ್ರೂಪ್ ಅಂತ ಹೇಳ್ತೀವಿ. ಅದರ ಮೇಲೆ ಕವರ್ ಆಗಿರೋದೇನೋ ಕಂಪ್ಲೀಟು ಹೈಡ್ರೋಫಿಲಿಕ್ ಎಂಡ್, ದಟ್ ಇಸ್ ಪೋಲಾರ್ ಗ್ರೂಪ್ ಅಂತ ಹೇಳ್ಬೋದು. ಆ ಟೈಪ್ ಆಫ್ ಇಂಟ್ರಾಕ್ಷನ್ ಇರುತ್ತೆ. ಆ್ಯಂಡ್ ಆಲ್ಸೋ ಡೈಸಲ್ಫೈಡ್ ಲಿಂಕೇಜ್ ಹೇಳಿದೆ. ಡೈಸಲ್ಫೈಡ್ ಲಿಂಕೇಜ್ ಅಂದರೆ ಫಾರ್ ಎಕ್ಸಾಂಪಲ್ ಸಲ್ಫರ್ ಗ್ರೂಪ್ಸ್ ಇರುವಂಥದ್ದು, ದಟ್ ಇಸ್ ಕಮ್ಸ್ ಅಂಡರ್ ಕೋವೆಲೆಂಟ್ ಬಾಂಡ್. ಓಕೆ, ಸಲ್ಫರ್ ಲಿಂಕೇಜಸ್ ಇರುವಂಥ ಒಂದು ಅಮೈನೋ ಆಸಿಡ್ಸ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಸಿಸ್ಟೀನ್, ಅಲ್ಲಿ ಬರುವಂಥದ್ದು ಡೈಸಲ್ಫೈಡ್ ಲಿಂಕೇಜ್. ಆ್ಯಂಡ್ ಆಲ್ಸೋ ಅಯಾನಿಕ್ ಬಾಂಡ್. ಓಕೆ, ಆ್ಯಂಡ್ ವಾನ್ ಡರ್ ವಾಲ್ಸ್ ಫೋರ್ಸಸ್ ಅಂತ ಕೇಳಿದ್ದಾರೆ. ಲಂಡನ್ ಫೋರ್ಸಸ್, ಡೈಪೋಲ್ ಇಂಟ್ರಾಕ್ಷನ್, ಇಂಡ್ಯೂಸ್ಡ್ ಡೈಪೋಲ್ ಇಂಟ್ರಾಕ್ಷನ್. ಸೊ ಆ ರೀತಿ ಫೋರ್ಸಸ್ಗಳು ವಾನ್ ಡರ್ ವಾಲ್ಸ್ ಫೋರ್ಸಸ್. ಹಾಗಾದರೆ ಇಲ್ಲಿ ನಮ್ಗೆ ಕಾಣಿಸ್ತಾ ಇದೆ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಬಾಂಡಿಂಗ್ಸ್ ಇಲ್ಲಿ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ಹೈಡ್ರೋಜನ್ ಬಾಂಡಿಂಗ್ ಆಗಿರ್ಬೋದು, ಆ್ಯಂಡ್ ವಾನ್ ಡರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಅಯಾನಿಕ್ ಬಾಂಡಿಂಗ್ ಆಗಿರ್ಬೋದು, ಡೈಸಲ್ಫೈಡ್ ಲಿಂಕೇಜ್ ಆಗಿರ್ಬೋದು, ಹೈಡ್ರೋಫೋಬಿಕ್ ಇಂಟ್ರಾಕ್ಷನ್, ಹೈಡ್ರೋಫಿಲಿಕ್ ಇಂಟ್ರಾಕ್ಷನ್ಸ್, ಇಷ್ಟೆಲ್ಲ ದಟ್ ಕಮ್ಸ್ ಅಂಡರ್ ಟೆರಿಷರಿ ಸ್ಟ್ರಕ್ಚರ್. ಹಾಗಾಗಿ ಕನ್ಫ್ಯೂಸ್ ಆಗುವಂಥದ್ದೆಲ್ಲ. ಇಲ್ಲಿ ಎಷ್ಟೋ ಅಮಿನೋ ಆಸಿಡ್ಸ್ಗಳು ಅಂದರೆ ಎಷ್ಟೋ ಆಲ್ಫಾ ಹೆಲಿಕ್ಸ್ ಸ್ಟ್ರಕ್ಚರ್, ಎಷ್ಟೋ ಸೆಕೆಂಡರಿ ಸ್ಟ್ರಕ್ಚರ್ಸ್ಗಳು ದೇ ಕಮ್ಸ್ ಟು ಗಿವ್ ಎ ಟೆರಿಷರಿ ಸ್ಟ್ರಕ್ಚರ್ಸ್. ಆ್ಯಂಡ್ ಹಾಗಾದರೆ ಏನು ಪಾಯಿಂಟ್ಸ್ಗಳನ್ನ ಹೇಳ್ಬೋದು ಇಲ್ಲಿ? ಸೊ ನೀವು ಪಾಯಿಂಟ್ಸ್ಗಳನ್ನ ನೋಟ್ ಮಾಡಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ದ ಫೈನಲ್ 3 ಡೈಮೆನ್ಷನ್ ಸ್ಟ್ರಕ್ಚರ್ ಅದನ್ನು ಹೇಳಬೇಕಿತ್ತು ನಾನು. ಓಕೆ, ಒಂದು 3 ಡೈಮೆನ್ಷನ್ ಸ್ಟ್ರಕ್ಚರ್ ನಾವು ಪ್ರೀವಿಯಸ್ ಎಲ್ಲ ಓದಿದ್ದು ಒಂದು 2 ಡೈಮೆನ್ಷನ್ ಸ್ಟ್ರಕ್ಚರ್. ಅದು ಆಲ್ಫಾ ಹೆಲಿಕ್ಸ್ ಆಗಲಿ, ಬೀಟಾ ಶೀಟೆಡ್ ಪ್ಲೇಟ್ಸ್ ಆಗಲಿ, ಜಸ್ಟ್ ಇಟ್ಸ್ ಲೈಕ್ ಎ 2 ಡೈಮೆನ್ಷನ್ ಸ್ಟ್ರಕ್ಚರ್ಸ್. ಬಟ್ ದಿಸ್ ಇಸ್ ಎ 3 ಡೈಮೆನ್ಷನ್ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ಇನ್ವಾಲ್ವಿಂಗ್ ಕಾಯಿಲಿಂಗ್, ಪ್ಲೀಟಿಂಗ್ ಆಫ್ ದ ಸೆಕೆಂಡರಿ ಸ್ಟ್ರಕ್ಚರ್. ಕಾಯಿಲ್ ಆಗ್ಬೋದು, ಇಲ್ಲ ಬೀಟಾ ಪ್ಲೇಟೆಡ್ ಹೇಳಿದೆ, ಪ್ಲೀಟಿಂಗ್ ಆಗ್ಬೋದು, ಬೀಟಾ ಪ್ಲೇಟೆಡ್ ಸ್ಟ್ರಕ್ಚರ್ಸ್ಗಳೆಲ್ಲ ಆಗಿರ್ಬೋದು, ಕಂಬೈನ್ ಆಗ್ಬೋದು, ಅಥವಾ ಆಲ್ಫಾ ಹೆಲಿಕ್ಸ್ ಕಾಯಿಲಿಂಗ್ ಥರ ಫಾರ್ಮ್ ಆಗ್ಬೋದು. ಅದನ್ನು 3 ಡೈಮೆನ್ಷನ್ ನೆಟ್ವರ್ಕ್ ಏನಿದೆ ಅದನ್ನು ನಾವೇನು ಹೇಳ್ತೀವಿ ಸೆಕೆಂಡರಿ ಸ್ಟ್ರಕ್ಚರ್ಸ್, ಟೆರಿಷರಿ ಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ. ಓಕೆ, ಕಂಪ್ಲೀಟ್ 3 ಡೈಮೆನ್ಷನ್ ನೆಟ್ವರ್ಕ್ ಆಫ್ ಕಾಯಿಲಿಂಗ್ ಆಫ್ ಆಲ್ಫಾ ಹೆಲಿಕ್ಸ್ ಅಥವಾ ಬೀಟಾ ಪ್ಲೇಟೆಡ್ ಸ್ಟ್ರಕ್ಚರ್ಸ್. ಸೊ ದಟ್ ಗಿವ್ಸ್ ಟು ಟೆರಿಷರಿ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ದಟ್ ಇಸ್ ದ ಫಸ್ಟ್ ಪಾಯಿಂಟ್.
And the next point is tertiary structure is stabilized by hydrogen bonds, hydrophobic, hydrophilic bonds, van der Waals forces, electrostatic bonds. ಹೇಳಿದೆ these tertiary structure is stabilized by stable bonds ಗಳಂತ ಯಾವುದಿದೆ ಇಲ್ಲಿ stabilized by ಅಂತ ಹೇಳ್ಬೋದು. and these stabilized by hydrophobic, hydrophilic bonds ಅಂದರೆ ಇಂಟ್ರಾಕ್ಷನ್ ಹೇಳಿದೆ. ಹೈಡ್ರೋಫೋಬಿಕ್ ಅಂತಂದ್ರೆ ಇಟ್ಸ್ ಎ ನಾನ್ ಪೋಲಾರ್ ಗ್ರೂಪ್, ಹೈಡ್ರೋಫಿಲಿಕ್ ಅಂದರೆ ಇಟ್ಸ್ ಎ ಪೋಲಾರ್ ಗ್ರೂಪ್. ಹಾಗಾಗಿ ಸರ್ಫೇಸಲ್ಲಿ ಹೈಡ್ರೋಫಿಲಿಕ್ ಎಂಡ್ ಇರುತ್ತೆ, ಬಟ್ ಇನ್ಸೈಡ್ ದ ಚೈನ್ ಏನಿರುತ್ತೆ ಅಲ್ಲಿ ಹೈಡ್ರೋಫೋಬಿಕ್ ಅಗ್ರಿಗೇಟ್ ಆಗಿ ಫಾರ್ಮ್ ಆಗಿರುತ್ತೆ. And next, van der Waals forces and electrostatic bonds and disulfide linkages. So these structures are stabilized by these kind of force of interactions. Okay. And the next point is function of a protein depends on its tertiary structure. Okay, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಪ್ರೋಟೀನ್ ಫಂಕ್ಷನ್ಸ್ ಮಾಡಬೇಕು ಅಂದರೆ ದಟ್ ಮೇನ್ಲಿ ಡಿಪೆಂಡ್ಸ್ ಆನ್ ಟೆರಿಷರಿ ಸ್ಟ್ರಕ್ಚರ್. ನಾನು ಅಲ್ಲೇ ಹೇಳಿದೆ ಒಂದು ಪ್ರೈಮರಿ ಸೀಕ್ವೆನ್ಸಲ್ಲಿ ಏನಾದರೂ ಚೇಂಜ್ ಆಯಿತು ಅಂತಂದರೆ ಸೊ ಅದು ಏನಾದ್ರು ಕಾಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿ ಹೇಳ್ತಾ ಇರೋದೇನಪ್ಪ ಅಂದರೆ ಟೆರಿಷರಿ ಸ್ಟ್ರಕ್ಚರ್ ಒಂದು ಪ್ರೋಟೀನ್ಸ್ಗಳು ಏನು ಡಿಪೆಂಡ್ ಆಗಿರುತ್ತೆ, ಫಂಕ್ಷನ್ ಆಫ್ ಪ್ರೋಟೀನ್ ಡಿಪೆಂಡ್ಸ್ ಆನ್ ದಟ್ ಮೇನ್ಲಿ ಟೆರಿಷರಿ ಸ್ಟ್ರಕ್ಚರ್. ಟೆರಿಷರಿ ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫಂಕ್ಷನ್ಸ್ಗಳು. ಫಂಕ್ಷನ್ಸ್ ಅಂತಂದರೆ ಹಾರ್ಮೋನ್ಸ್ ಆಗಿರ್ಬೋದು, ಎನ್ಸೈಮ್ಸ್ ಆಗಿರ್ಬೋದು, ಏನು ಫಂಕ್ಷನ್ಸ್ ಮಾಡ್ತೇನೆ ನಮ್ಮ ಬಾಡಿಲಿ, ಓಕೆ, ಅದನ್ನು ಫಂಕ್ಷನ್ಸ್ ಅಂತ ಹೇಳ್ತೀವಿ. ದಟ್ ಮೇನ್ಲಿ ಡಿಪೆಂಡ್ಸ್ ಆನ್ ಟೆರಿಷರಿ ಸ್ಟ್ರಕ್ಚರ್. ಓಕೆ. ಆ್ಯಂಡ್ ನೆಕ್ಸ್ಟ್, ದಿ ಸ್ಟ್ರಕ್ಚರ್ ಇಸ್ ಡಿಸ್ಟರ್ಬ್ಟೆಡ್ ದೆನ್ ಪ್ರೋಟೀನ್ ಲಾಸಸ್ ಇಟ್ಸ್ ಫಂಕ್ಷನಲಿ ಆರ್ ಇಟ್ಸ್ ಡಿನೇಚರ್ಡ್ ಅಂತ ಹೇಳ್ತೀವಿ. ಸೊ ಈ ಪಾಯಿಂಟ್ ಏನಪ್ಪ ಅಂತಂದರೆ ದ ಫಂಕ್ಷನ್ ಮೇನ್ಲಿ ಡಿಪೆಂಡ್ಸ್ ಆನ್ ಟೆರಿಷರಿ ಸ್ಟ್ರಕ್ಚರ್. ಆ ಟೆರಿಷರಿ ಸ್ಟ್ರಕ್ಚರು ಯಾವಾಗ ಡಿನೇಚರ್ಡ್ ಆಗುತ್ತೆ ಅಂದರೆ ಡಿಸ್ಟರ್ಬ್ ಆಗುತ್ತೆ ಅಂತಂದರೆ ನಾವೇನು ಹೀಟ್ ಸಪ್ಲೈ ಮಾಡಿದಾಗ, ಯಾವುದು ಆ್ಯಸಿಡ್ನೋ ಆಲ್ಕಲೈ ಆ್ಯಡ್ ಮಾಡಿದಾಗ, pH ಚೇಂಜ್ ಆದಾಗ ಸೊ ಅದನ್ನು ಡಿಸ್ಟರ್ಬ್ ಆಗುತ್ತೆ ಆ ಪ್ರೋಟೀನ್ ಸ್ಟ್ರಕ್ಚರ್. ಆ್ಯಂಡ್ ದಟ್ ಇಸ್ ಕಾಲ್ಡ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ಸ್. ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಅದನ್ನು ಡಿನ್ಯಾಚುರೇಷನ್ ಅಂತ ಹೇಳ್ತೀವಿ. ಹಾಗೆ ಈ ಪಾಯಿಂಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫಂಕ್ಷನ್ ಆಫ್ ಎ ಪ್ರೋಟೀನ್ ಡಿಪೆಂಡ್ಸ್ ಆನ್ ಇಟ್ಸ್ ಟೆರಿಷರಿ ಸ್ಟ್ರಕ್ಚರ್. If this structure is disrupted, then protein loses its functionality or is denatured. ಸೊ ಹಾಗಾಗಿ ಹೇಳಿದ್ದು ಫಂಕ್ಷನ್ ಯಾಕೆ ಟೆರಿಷರಿ ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗಿದೆ ಅಂತಂದರೆ ಆ ಟೆರಿಷರಿ ಸ್ಟ್ರಕ್ಚರು ಹೀಟ್ ಸಪ್ಲೈ ಮಾಡೋದ್ರಿಂದ ಇಲ್ಲ ಆ್ಯಸಿಡ್ಸ್ನ ಆಲ್ಕಲೈಸ್ನ ಆ್ಯಡ್ ಮಾಡೋದ್ರಿಂದ ಆ ಸ್ಟ್ರಕ್ಚರ್ ಕಂಪ್ಲೀಟ್ ಡ್ಯಾಮೇಜ್ ಆದರೆ, ಡಿಸ್ಟ್ರಪ್ಟ್ ಆದರೆ, ದಟ್ ಗಿವ್ಸ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ಸ್. ಆಗ ಫಂಕ್ಷನ್ಸ್ ಅನ್ನೋದು ಸ್ಟಾಪ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ. ಆ್ಯಂಡ್ ನೆಕ್ಸ್ಟ್ ಎಕ್ಸಾಂಪಲ್ಸ್ ಏನು ಹೇಳ್ಬೋದು, ಎನ್ಸೈಮ್ಸ್, ಆ್ಯಂಟಿಬಾಡೀಸ್, ಮಯೋಗ್ಲೋಬಿನ್ಸ್, ಹಾರ್ಮೋನ್ಸ್, ಬಯೋಕೆಮಿಕಲ್ ಮೆಸೆಂಜರ್ಸ್ ಅಂತ ಹೇಳ್ತೀವಿ, ಟ್ರಾನ್ಸ್ಪೋರ್ಟ್ ಏಜೆಂಟ್ಸ್. ಸೊ ಇವೆಲ್ಲ ದಟ್ ಕಮ್ಸ್ ಅಂಡರ್ ಟೆರಿಷರಿ ಸ್ಟ್ರಕ್ಚರ್ಸ್. ಓಕೆ. ಏನೇನು ಡಿಸ್ಕಸ್ ಮಾಡ್ತಿದ್ವಿ, ಎನ್ಸೈಮ್ಸ್ಗಳಾಗಿರ್ಬೋದು, ಹಾರ್ಮೋನ್ಸ್ಗಳಾಗಿರ್ಬೋದು, ಓಕೆ, ಆ್ಯಂಡ್ ಟ್ರಾನ್ಸ್ಪೋರ್ಟ್ ಏಜೆಂಟ್ಸ್ಗಳಾಗಿರ್ಬೋದು, ಆ್ಯಂಟಿಬಾಡೀಸ್ಗಳಾಗಿರ್ಬೋದು, ದಟ್ ಆಲ್ ಕಮ್ಸ್ ಅಂಡರ್ ಸೊ ದಿಸ್ ಟೆರಿಷರಿ ಸ್ಟ್ರಕ್ಚರ್ಸ್. ಓಕೆ. ಸೊ ಕಂಪ್ಲೀಟ್ ಟೆರಿಷರಿ ಸ್ಟ್ರಕ್ಚರ್ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಐಡಿಯಾ ಸಿಕ್ಕಿದೆ. ಸೊ ಫಸ್ಟ್ ಪಾಯಿಂಟ್ಸ್ನ ನೋಟ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಪಾಸ್ ಮಾಡಿ ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ. ಪಾಯಿಂಟ್ಸ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ. ಸೊ ಕಂಪ್ಲೀಟ್ ಗೊತ್ತಾಯ್ತಲ್ವ ಎಷ್ಟು ಕೂಡ. So this is complete about secondary structure, tertiary structures. And next we will move on to the quaternary structures of proteins. Okay, tertiary ಆಯಿತು. tertiary, next quaternary structures of proteins. Okay, quaternary structures ಅಂದರೆ ಏನು ಹೇಳ್ಬೋದು ಹಾಗಾದರೆ. ಸೊ ಟೆರಿಷರಿ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ. ಟೆರಿಷರಿ ಯಾವ ರೀತಿ ಬಂತು ಅಂತ ಅಂದ್ಬಿಟ್ಟು. ಸೊ ಈ ರೀತಿ ಆಲ್ಫಾ ಹೆಲಿಕ್ಸ್ಗಳು, ಬೀಟಾ ಪ್ಲೇಟೆಡ್ ಸ್ಟ್ರಕ್ಚರ್ಸ್ಗಳು ಕಂಬೈನ್ಸ್ ಆಗಿ ಒಂದು ಟೆರಿಷರಿ ಸ್ಟ್ರಕ್ಚರ್ಸ್ನ ಕೊಡ್ತು. ಸೊ ಆ ರೀತಿ ಆ್ಯಂಡ್ ದಿಸ್ ಇಸ್ ಒನ್ ಪಾಲಿಪೆಪ್ಟೈಡ್ ಚೈನ್ ಅಂತ ತೊಗೊಂಡ್ರೆ ನಾವು ಈ ರೀತಿ ಮೋರ್ ದೆನ್ ಒನ್ ಪಾಲಿಪೆಪ್ಟೈಡ್ ಚೈನ್ಸ್, ಇಟ್ ಮೇ ಬಿ 2 or 3 ಪಾಲಿಪೆಪ್ಟೈಡ್ ಚೈನ್ಸ್ಗಳು ಕಂಬೈನ್ ಆದರೆ ದಟ್ ಇಸ್ ಸಬ್ ಯೂನಿಟ್ಸ್ ಅಂತ ಕರಿತೀವಿ. ಅದನ್ನು ಸಬ್ ಯೂನಿಟ್ಸ್ ಅಂತ ಹೇಳ್ತೀವಿ. ಸಬ್ ಯೂನಿಟ್ಸ್. ಓಕೆ. ಸಮ್ ಆಫ್ ಪ್ರೋಟೀನ್ಸ್ ಅಂದರೆ ಮೋರ್ ದೆನ್ ದ ಪ್ರೋಟೀನ್ಸ್ ವಿಚ್ ಕಂಟೈನ್ ಮೋರ್ ದೆನ್ ಒನ್ ಪಾಲಿಪೆಪ್ಟೈಡ್ ಚೈನ್ಸ್ ದಟ್ ಗಿವ್ಸ್ ರೈಸ್ ಟು ಸಬ್ ಯೂನಿಟ್ಸ್. ಅದನ್ನು ಸಬ್ ಯೂನಿಟ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ದೀಸ್ ಸಬ್ ಯೂನಿಟ್ಸ್ ಆರ್ ಕಾಲ್ಡ್ ಕ್ವಾಟರ್ನರಿ ಸ್ಟ್ರಕ್ಚರ್ಸ್. ಸಬ್ ಯೂನಿಟ್ಸ್ ಬರುತ್ತೆ, ಆ ಥರ ಎಷ್ಟೋ ಸಬ್ ಯೂನಿಟ್ಸ್ಗಳು ಕಂಬೈನ್ ಆದರೆ ದಟ್ ಗಿವ್ಸ್ ಎ ಕ್ವಾಟರ್ನರಿ ಸ್ಟ್ರಕ್ಚರ್. ಕನ್ಫ್ಯೂಸ್ ಆಗಿಬಿಡಿ. ಪಾಲಿಪೆಪ್ಟೈಡ್ ಚೈನ್ಸ್ಗಳು ಮೋರ್ ದೆನ್ 1 ಅಥವಾ 2 or 3 ಪಾಲಿಪೆಪ್ಟೈಡ್ ಚೈನ್ಸ್ಗಳು ಕಂಬೈನ್ ಆದರೆ ಅದನ್ನು ಸಬ್ ಯೂನಿಟ್ಸ್ ಅಂತ ಕರಿತೀವಿ. ಆ ಥರ ಸಬ್ ಯೂನಿಟ್ಸ್ಗಳು ಎಷ್ಟೋ ಇತ್ತು ಅಂದರೆ ದಟ್ ಗಿವ್ಸ್ ಎ ಕ್ವಾಟರ್ನರಿ ಸ್ಟ್ರಕ್ಚರ್. ಅದನ್ನು ಕ್ವಾಟರ್ನರಿ ಸ್ಟ್ರಕ್ಚರ್ ಅಂತ ಹೇಳ್ಬೋದು. ಸೊ ಇದಕ್ಕೆ ಎಕ್ಸಾಂಪಲ್ ಕೊಡೋದಾದರೆ ನಿಮಗೆ ಕೊಲಾಜನ್ ಅನ್ನೋ ಪ್ರೋಟೀನ್ ಗೊತ್ತಿದೆ, ಬೋನ್ಸಲ್ಲಿರುವಂಥದ್ದು, ಆ್ಯಂಡ್ ಹೆಮೋಗ್ಲೋಬಿನ್ ಅನ್ನೋ ಪ್ರೋಟೀನ್ ಗೊತ್ತಿದೆ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಟೆರಿಷರಿ ಸ್ಟ್ರಕ್ಚರ್ಸ್. ಸೊ ಡಿಫ್ರೆಂಟ್ ತುಂಬ ಒಂದು ನೂಲು ಉಂಡೆ ಹೇಗಿರುತ್ತೆ, ಒಂದು ದಾರದ ಉಂಡೆ ಯಾವ ರೀತಿ ಕಾಣಿಸುತ್ತೆ. ಸೊ ಸೇಮ್ ಲೈಕ್ ದಿಸ್. ಓಕೆ. ಈ ರೀತಿ ನೋಡಿ ಹೀಗೆ ಬರೆದ್ರೆ ಹೇಗೆ ಕಾಣಿಸುತ್ತೆ ನಿಮಗೆ. ಸೊ ದಿಸ್ ಇಸ್ ವಾಟ್ ಐ ಕ್ವಾಟರ್ನರಿ ಸ್ಟ್ರಕ್ಚರ್. ಸೊ ನಿಮ್ಗೆ ಸಿಂಪಲಾಗಿ ಹೇಳಬೇಕು ಅಂತಂದರೆ ಒಂದು ಡೈರೆಕ್ಟ್ ಒಂದು ದಾರದ ನೂಲು ತೊಗೊಳ್ಳಿ, ದಟ್ ಇಸ್ ವಾಸ್ ಪ್ರೈಮರಿ. ಅದು ಸ್ವಲ್ಪ ಕಾಯಿಲ್ ಮಾಡಿ ಸೆಕೆಂಡರಿ. ಆ ಕಾಯಿಲ್ ಮಾಡಿನ ಇನ್ನೊಂದು ಸ್ವಲ್ಪ ಎರಡು ಕಾಯಿಲ್ ಮಾಡಿ, ಅದು ಟೆರಿಷರಿ. ಅಷ್ಟು ಕಂಪ್ಲೀಟು ಉಂಡೆ ಥರ ಕಟ್ಬಿಟ್ರೆ ಏನಾಗುತ್ತೆ, ದಟ್ ಇಸ್ ಕ್ವಾಟರ್ನರಿ. ಆ ಥರ ಎಕ್ಸ್ಪ್ಲೇನ್ ಮಾಡ್ಬೋದು ಬೇಕಾದ್ರೆ ನೀವು. ಓಕೆ. ಆ್ಯಂಡ್ ಈ ರೀತಿ ನೋಡಿ ಕೊಲಾಜನ್ ಅನ್ನೋ ಪ್ರೋಟೀನ್ ಕಾಣ್ತಾ ಇದೆ, ಒಂದು ಆಲ್ಫಾ ಹೆಲಿಕ್ಸ್ ಸ್ಟ್ರಕ್ಚರ್ಸ್ ಥರ ಕಾಣ್ತಾ ಇದೆ. ಸೊ ಇಲ್ಲಿ ಹೆಮೋಗ್ಲೋಬಿನ್ ಕಂಟೆಂಟ್ ಇರುತ್ತಲ್ಲ, ಹೆಮೋಗ್ಲೋಬಿನಲ್ಲಿ ಒಂದು ಪ್ರಾಸ್ಥೆಟಿಕ್ ಗ್ರೂಪ್ ಅಂತ ಕೂಡ ಇರುತ್ತೆ. ಹಿಮ್ ಅಂತ ಒಂದು ಗ್ರೂಪ್ ಇದೆ, ದಟ್ ಇಸ್ ಪ್ರಾಸ್ಥೆಟಿಕ್ ಗ್ರೂಪ್. ದಟ್ ಮೀನ್ಸ್ ಎ ನಾನ್ ಪ್ರೋಟೀನ್ ಗ್ರೂಪ್ ಅಂತ ಹೇಳ್ತೀವಿ. ಆ್ಯಂಡ್ ಐರನ್ ಅನ್ನೋದು ಒಂದು ಮೆಟಲೋ ಎನ್ಸೈಮಲ್ಲಿ. ಓಕೆ. ಇಲ್ಲಿರೋ ಈ ಸ್ಟ್ರಕ್ಚರ್ಸ್ ಕಾಣ್ತಾ ಇರ್ಬೋದು ನೋಡಿ, ಒಂದು ದಾರದ ಉಂಡೆನ ಸುತ್ತ ಯಾವ ರೀತಿ ಕಾಣುತ್ತೋ ಆ ರೀತಿ ಕಾಣ್ತಾ ಇದೆ. ಹಾಗಾಗಿ ಕ್ವಾಟರ್ನರಿ ಸ್ಟ್ರಕ್ಚರ್ಸ್ಗೆ ಬರುತ್ತೆ ಹೆಮೋಗ್ಲೋಬಿನ್ ಕಂಟೆಂಟ್ ಅನ್ನೋದು. ಓಕೆ. ಅಷ್ಟು ಎಕ್ಸಾಂಪಲ್ಸ್ ಹೇಳ್ತೀನಿ ನಮಗೆ. ಬಟ್ ಯಾವ ರೀತಿ
ಒಂದು ಪಾಯಿಂಟ್ಸ್ಗಳು ಹೇಳಿದ್ರೆ ಏನು ಪಾಯಿಂಟ್ಸ್ಗಳು ಹೇಳ್ಬೋದು ಇಲ್ಲಿ. ಸೊ ಈ ರೀತಿ ಕಂಬೈನ್ ಆದರೆ ಒಂದು 2 ಪಾಲಿಪೆಪ್ಟೈಡ್ ಚೈನ್ಸ್ ಕಂಬೈನ್ ಆದರೆ ಅದನ್ನು ಡೈಮೆರಿಕ್ ಅಂತ ಹೇಳ್ತೀವಿ, 3 ಕಂಬೈನ್ ಆದರೆ ಟೆಟ್ರಾಮೆರಿಕ್ ಅಂತ ಹೇಳ್ತೀವಿ, 4 ಕಂಬೈನ್ ಆದರೆ 3 ಕಂಬೈನ್ ಆದರೆ ಟ್ರೈಮೆರಿಕ್ ಅಂತ ಹೇಳ್ತೀವಿ, 4 ಕಂಬೈನ್ ಆದರೆ ಟೆಟ್ರಾಮೆರಿಕ್. ಅಂದರೆ ಬೇಸ್ಡ್ ಆನ್ ನಂಬರ್ ಆಫ್ ಪಾಲಿಪೆಪ್ಟೈಡ್ ಚೈನ್ಸ್, ಮೋರ್ ದೆನ್ 1 ಅಂತ ಹೇಳಿದೆ. 2 ಪಾಲಿಪೆಪ್ಟೈಡ್ ಚೈನ್ಸ್ ಇದ್ದರೆ ಅದನ್ನು ಡೈಮೆರಿಕ್ ಅಂತ ಹೇಳ್ಬೋದು, 3 ಪಾಲಿಪೆಪ್ಟೈಡ್ ಚೈನ್ಸ್ ಇದ್ದರೆ ಅದನ್ನು ಟ್ರೈಮೆರಿಕ್ ಅಥವಾ ಟೆಟ್ರಾಮೆರಿಕ್, ಪೆಂಟಾಮೆರಿಕ್ ಅಂತ ಹೇಳ್ತಾ ಇರ್ಬೋದು. ಹಾಗಾದರೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ತೊಗೋಬೇಕು ಅಂತಂದರೆ ನಾವಿಲ್ಲಿ ನೋಡಿ, ಕ್ವಾಟರ್ನರಿ ಸ್ಟ್ರಕ್ಚರ್ ಇಸ್ ಕಾಂಪ್ಯಾಕ್ಟ್ ಪ್ರೋಟೀನ್ ಸ್ಟ್ರಕ್ಚರ್ ಮೇಡ್ ಅಪ್ ಆಫ್ 2 or more polypeptide chains held together by non-covalent interaction. That is important point. So here there is a non-covalent interaction. ಹಾಗಾದರೆ ಎಷ್ಟು 2 or more polypeptide chains ಇಂದ ಕಂಬೈನ್ ಆಗುತ್ತೆ ಥ್ರೂ ಎ non-covalent interaction ಅಂತ ಹೇಳ್ತೀವಿ. That is the first point. And next, polypeptide chains are known as subunits. ಈಚ್ polypeptide chainsಗಳು ಕಂಬೈನ್ ಆಗುತ್ತಲ್ಲ ಅದನ್ನು ಹೇಳ್ತೀವಿ ನಾವು ಸಬ್ ಯೂನಿಟ್ಸ್ ಅಂತ ಹೇಳ್ತೀವಿ. ಈಚ್ ಸಬ್ ಯೂನಿಟ್ಸ್ಗಳೆಲ್ಲ ಒಂದು ಸಮ್ ಆಫ್ ಡಿಫರೆಂಟ್ ಸಬ್ ಯೂನಿಟ್ಸ್ಗಳನ್ನ ಅರೇಂಜ್ಮೆಂಟ್ ಮಾಡೋರು ಏನಾಗುತ್ತೆ, ದಟ್ ಗಿವ್ಸ್ ಎ ಕ್ವಾಟರ್ನರಿ ಸ್ಟ್ರಕ್ಚರ್ ಅಂತ ಹೇಳ್ದೆ ನಾನು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ತೀನಿ ಅಲ್ಲಿ, ಪಾಲಿಪೆಪ್ಟೈಡ್ ಚೈನ್ಸ್ ಆರ್ ನೋನ್ ಆಸ್ ಸಬ್ ಯೂನಿಟ್ಸ್ ಆ್ಯಂಡ್ ಕ್ಯಾನ್ ಆಲ್ಸೋ ಹ್ಯಾವ್ ಎನ್ ಇನ್ಆರ್ಗಾನಿಕ್ ಆರ್ ಆರ್ಗಾನಿಕ್ ಕಾಂಪೌಂಡ್. ಅಲ್ಲಿ ಒಂದು ಆರ್ಗಾನಿಕ್ ಕಾಂಪೋನೆಂಟ್ ಅಥವಾ ಇನ್ಆರ್ಗಾನಿಕ್ ಕಾಂಪೌಂಡ್ ಇರುತ್ತೆ, ಅದನ್ನು ನಾವು ಪ್ರಾಸ್ಥೆಟಿಕ್ ಗ್ರೂಪ್ ಅಂತ ಹೇಳ್ತೀವಿ ಆರ್ ನಾನ್ ಪ್ರೋಟೀನ್ ಗ್ರೂಪ್ ಅಂತ ಹೇಳ್ತೀವಿ. ಆ ಪಾಲಿಪೆಪ್ಟೈಡ್ ಚೈನ್ಸ್ಗಳಲ್ಲೇ ಆ ಸಬ್ ಯೂನಿಟಲ್ಲೇ ಒಂದು ಆರ್ಗಾನಿಕ್ ಅಥವಾ ಇನ್ಆರ್ಗಾನಿಕ್ ಕಾಂಪೌಂಡ್ ಇರುತ್ತೆ, ಅದನ್ನು ನಾವು ಪ್ರಾಸ್ಥೆಟಿಕ್ ಅಥವಾ ನಾನ್ ಪ್ರೋಟೀನ್ ಪಾರ್ಟ್ ಅಂತ ಹೇಳ್ತೀವಿ. ಆ ನಾನ್ ಪ್ರೋಟೀನ್ ಪಾರ್ಟ್ ಯಾಕೆ ಬೇಕು ಅಂತ ನಾನು ಎನ್ಸೈಮ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಡೋಂಟ್ ವರಿ. ಓಕೆ, ಪ್ರಾಸ್ಥೆಟಿಕ್ ಗ್ರೂಪ್. ಆ್ಯಂಡ್ ನೆಕ್ಸ್ಟ್, ಬೇಸ್ಡ್ ಆನ್ ಟೈಪ್ ಆಫ್ ಸಬ್ ಯೂನಿಟ್ಸ್ ಪ್ರೋಟೀನ್ಸ್ ಆರ್ ಕ್ಯಾನ್ ಬಿ ಹೋಮೋಮೆರಿಕ್ ಆ್ಯಂಡ್ ಹೆಟರೋಮೆರಿಕ್. ಬೇಸ್ಡ್ ಆನ್ ಟೈಪ್ ಆಫ್ ಸಬ್ ಯೂನಿಟ್ಸ್ ಅಂದರೆ ಒಂದು ಈಚ್ ಪಾಲಿಪೆಪ್ಟೈಡ್ ಚೈನ್ಸ್ಗಳನ್ನ ನಾವು ಏನು ಹೇಳ್ತೀವಿ, ಸಬ್ ಯೂನಿಟ್ಸ್ ಅಂತ ಹೇಳ್ತೀವಿ. ಅದು ಹೋಮೋಮೆರಿಕ್ ಅಂತಂದರೆ ಸೇಮ್ ಕೈಂಡ್ ಆಫ್ ಪಾಲಿಪೆಪ್ಟೈಡ್ ಚೈನ್ಸ್ಗಳಿದ್ರೆ ಅದು ಹೋಮೋಮೆರಿಕ್ ಅಂತ ಹೇಳ್ಬೋದು, ಡಿಫ್ರೆಂಟ್ ಕೈಂಡ್ ಆಫ್ ಪಾಲಿಪೆಪ್ಟೈಡ್ ಚೈನ್ಸ್ ಇದ್ದರೆ ಅದನ್ನು ನಾವು ಹೆಟರೋಮೆರಿಕ್ ಅಂತ ಹೇಳ್ಬೋದು. ಗೊತ್ತಾಯ್ತಾ? ಸೇಮ್ ಕೈಂಡ್ ಆಫ್ ಪಾಲಿಪೆಪ್ಟೈಡ್ ಚೈನ್ಸ್ಗಳಿದ್ರೆ ಅದನ್ನು ಹೋಮೋಮೆರಿಕ್ ಅಂತ ಹೇಳ್ತೀವಿ, ಡಿಫ್ರೆಂಟ್ ಕೈಂಡ್ ಆಫ್ ಪಾಲಿಪೆಪ್ಟೈಡ್ ಚೈನ್ಸ್ ಇದ್ದರೆ ಅದನ್ನು ಹೆಟರೋಮೆರಿಕ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಎಕ್ಸಾಂಪಲ್ಸ್ ಆರ್ ಹೆಮೋಗ್ಲೋಬಿನ್, DNA polymerase, ಒಂದು ಎಂಜೈಮ್ DNA polymerase ಅನ್ನೋ ಎಂಜೈಮ್ ಆ್ಯಂಡ್ ಅಯಾನ್ ಚಾನಲ್ಸ್ ಅಂತ ಹೇಳ್ತೀವಿ. ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಕ್ವಾಟರ್ನರಿ ಸ್ಟ್ರಕ್ಚರ್. ಸೊ ನಿಮಗೆಲ್ಲ ಕೂಡ ಇದರ ಬಗ್ಗೆ ಕಂಪ್ಲೀಟು ಬಯಾಲಜಿ ಕ್ಲಾಸಲ್ಲಿ ಇನ್ಫಾರ್ಮೇಷನ್ ಸಿಕ್ಕಿದೆ, ಫಸ್ಟ್ PU ಕ್ಲಾಸಲ್ಲಿ ಓದಿದ್ದೀರಾ ಕಂಪ್ಲೀಟು, ಬಟ್ ಇಲ್ಲೂ ಕೂಡ ಓದ್ತಿರೋ ಇದನ್ನು ಕೂಡ ಒಂದು ಸಿಂಪಲ್ ಕಾನ್ಸೆಪ್ಟ್ ಆಗಿ. ಆ್ಯಂಡ್ ನೆಕ್ಸ್ಟ್, ಹೆಮೋಗ್ಲೋಬಿನ್ ಇಸ್ ಎ ಟೆಟ್ರಾಮೆರಿಕ್ ಬ್ಲಡ್ ಪ್ರೋಟೀನ್ ವಿಚ್ ಹ್ಯಾಸ್ 4 ಪಾಲಿಪೆಪ್ಟೈಡ್ ಚೈನ್ಸ್ ಆ್ಯಂಡ್ 4 ಹಿಮ್ ಗ್ರೂಪ್. ಈಗ ತೋರಿಸ್ತೇನೆ ನಾನು ಒಂದು ಪಿಕ್ಚರ್ ತೋರಿಸ್ತೆ ಹೆಮೋಗ್ಲೋಬಿನ್ದು. ಸೊ ಅಲ್ಲೇನಿದೆ, ಹೆಮೋಗ್ಲೋಬಿನ್ ಇಸ್ ಎ ಟೆಟ್ರಾಮೆರಿಕ್ ಫಾರ್ಮ್ ಹೇಳಿದೆ, ಹೋಮೋಮೆರಿಕ್, ಹೆಟರೋಮೆರಿಕ್ ಅಥವಾ ಡೈಮೆರಿಕ್ ಡಿಪೆಂಡಿಂಗ್ ಆನ್ ನಂಬರ್ ಆಫ್ ಪಾಲಿಪೆಪ್ಟೈಡ್ ಚೈನ್ಸ್, ಡೈಮೆರಿಕ್, ಟೆಟ್ರಾಮೆರಿಕ್, ಟ್ರೈಮೆರಿಕ್ ಅಂತ ಹೇಳಿದ್ವಿ. ಸೊ ಹಿಮೋಗ್ಲೋಬಿನ್ ದಟ್ ಕಮ್ಸ್ ಅಂಡರ್ ಟೆಟ್ರಾಮೆರಿಕ್ ಫಾರ್ಮ್ ಆ್ಯಂಡ್ ಇಟ್ ಕಂಟೈನ್ಸ್ 4 ಹಿಮ್ ಗ್ರೂಪ್ಸ್. ಓಕೆ, 4 ಹಿಮ್ ಗ್ರೂಪ್ ಇದೆ ಅಥವಾ 4 ಪಾಲಿಪೆಪ್ಟೈಡ್ ಚೈನ್ಸ್ ಮತ್ತು 4 ಹಿಮ್ ಗ್ರೂಪ್ಸ್ ಇದೆ. ಹಾಗಾಗಿ ದಿಸ್ ಇಸ್ ಟೆಟ್ರಾಮೆರಿಕ್ ಗ್ರೂಪ್ಸ್ ಅಂತ ಹೇಳ್ಬೋದು, ಟೆಟ್ರಾಮೆರಿಕ್ ಚೈನ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಇಷ್ಟು ಕೂಡ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ. ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಎ ಕ್ವಾಟರ್ನರಿ ಸ್ಟ್ರಕ್ಚರ್. ಸೊ ಪಾಯಿಂಟ್ಸ್ಗಳು ನೋಟ್ ಮಾಡ್ಕೊಡಿ, ಕನ್ಫ್ಯೂಸ್ ಆಗಿಬಿಡಿ ಜಾಸ್ತಿ. ಪಾಯಿಂಟ್ಸ್ಗಳು ಕಂಪ್ಲೀಟ್ ನೋಟ್ ಮಾಡಿಕೊಂಡು ನೀವು ಓದೋಕ್ಕೆ ಟ್ರೈ ಮಾಡಿ. ಓಕೆ, ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ದ ಕ್ವಾಟರ್ನರಿ ಸ್ಟ್ರಕ್ಚರ್ಸ್ ಆಫ್ ಪ್ರೋಟೀನ್ಸ್. ಇಷ್ಟು ಗೊತ್ತಾಗಿದೆ. ಕ್ವಾಟರ್ನರಿ ಸ್ಟ್ರಕ್ಚರ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ಗೊತ್ತಾಯಿತು. ಈಚ್ ಪಾಲಿಪೆಪ್ಟೈಡ್ ಚೈನ್ಸನ್ನು ನಾವು ಸಬ್ ಯೂನಿಟ್ಸ್ ಅಂತ ಹೇಳ್ತೀವಿ. ಎಷ್ಟೋ ಸಬ್ ಯೂನಿಟ್ಸ್ಗಳು ಕಂಬೈನ್ ಆಗಿ ದಟ್ ಗಿವ್ಸ್ ಎ ಕ್ವಾಟರ್ನರಿ ಸ್ಟ್ರಕ್ಚರ್ಸ್ ಅಂತ ಹೇಳಿದ್ವಿ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಅ ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ಸ್. ಪ್ರೈಮರಿ, ಸೆಕೆಂಡರಿ, ಟೆರಿಷರಿ ಕ್ವಾಟರ್ನರಿ ಸ್ಟ್ರಕ್ಚರ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ. ಓಕೆ, ಯಾವ ರೀತಿ ಕಂಪೋಸ್ ಆಗುತ್ತೆ ಅಂತ ಎಲ್ಲ ಗೊತ್ತಾಗಿದೆ. ಹಾಗೆ ವಾಟ್ ಇಸ್ ಡಿನ್ಯಾಚುರೇಷನ್? ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಎಗ್ನ ನೀವು ಹೀಟ್ ಮಾಡಿದಾಗ ಏನಾಗುತ್ತೆ, ಒಂದು ಲಿಕ್ವಿಡ್ ಫಾರ್ಮಲ್ಲಿರೋದು ಸಾಲಿಡ್ ಫಾರ್ಮ್ಗೆ ಕನ್ವರ್ಟ್ ಆಗುತ್ತೆ. ಅಥವಾ ಹಾಲಿಗೆ ನೀವು ಒಂದು ಸ್ವಲ್ಪ ಲೆಮನ್ ಕಂಟೆಂಟ್ನ ಆ್ಯಡ್ ಮಾಡಿದ್ರೆ ಹಾಲು ಏನಾಗುತ್ತೆ, ಮೊಸರಾಗುತ್ತೆ ಸ್ವಲ್ಪ. ದಟ್ ಮೀನ್ಸ್ ಇಟ್ ಇಂಡಿಕೇಟ್ಸ್ ಎ ಚೇಂಜಿಂಗ್ ಆಫ್ ಎ ಸ್ಟ್ರಕ್ಚರ್. ಓಕೆ, ಒಂದು ಸ್ಟ್ರಕ್ಚರ್ ಚೇಂಜ್ ಆಗ್ತಾ ಇದೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಎಗ್ ಆಲ್ಬುಮಿನ್ ಏನಿದೆ ಕಂಟೆಂಟು, ಆಲ್ಬುಮಿನ್ ಕಂಟೆಂಟು ಒಂದು ಗ್ಲೋಬ್ಯುಲರ್ ಪ್ರೋಟೀನ್. ಯಾವಾಗ ನಾವು ಹೀಟ್ ಮಾಡ್ತೀವಿ ಆ ಗ್ಲೋಬ್ಯುಲರ್ ಪ್ರೋಟೀನು ಫೈಬ್ರಸ್ ಪ್ರೋಟೀನ್ ಆಗಿ ಟರ್ನ್ ಆಗುತ್ತೆ, ವಿಚ್ ಇಸ್ ಇನ್ಸಾಲ್ಯುಬಲ್ ಇನ್ ವಾಟರ್. ಓಕೆ, ಎಗ್ ಆಲ್ಬುಮಿನ್ ಇದೆ, ಯೋಕ್ ಏನಿದೆ, ಭಂಡಾರ ಏನಿದೆ, ಅದು ವಾಟರ್ ಇನ್ಸಾಲ್ಯುಬಲ್ ಗೊತ್ತಿದೆ. ಸೊ ದಟ್ ಮೀನ್ಸ್ ಆ ಎಗ್ ನಾವು ಹೀಟ್ ಮಾಡಿದಾಗ ಒಂದು ಗ್ಲೋಬ್ಯುಲರ್ ಫಾರ್ಮಲ್ಲಿ ಇದ್ದು ಫೈಬ್ರಸ್ ಫಾರ್ಮ್ಗೆ, ಫೈಬ್ರಸ್ ಪ್ರೋಟೀನ್ ಆಗಿ ಟರ್ನ್ ಆಗುತ್ತೆ. ಓಕೆ, ಸ್ಟ್ರಕ್ಚರ್ ಚೇಂಜ್ ಆಯಿತು ಅಂತ ಅರ್ಥ. ಬಟ್ ಒಂದು ಥಿಂಗ್ ಏನಪ್ಪ ಅಂದರೆ, ಇಲ್ಲಿ ಯಾವುದೇ ರೀತಿ ಪ್ರೈಮರಿ ಸ್ಟ್ರಕ್ಚರ್ಸ್ ಚೇಂಜ್ ಆಗಲ್ಲ, ಬಟ್ ಸೆಕೆಂಡರಿ ಮತ್ತು ಟೆರಿಷರಿ ಸ್ಟ್ರಕ್ಚರ್ಸ್ಗಳು ಚೇಂಜ್ ಆಗುತ್ತೆ. ಯಾಕಂತಂದರೆ ಅಲ್ಲಿ ಬಾಂಡ್ ಬ್ರೇಕ್ ಆಗೋದ್ರಿಂದ. ಓಕೆ, ಪ್ರೈಮರಿ ಸ್ಟ್ರಕ್ಚರ್ನ ಯಾವ ರೀತಿ ಡಿಸ್ಟರ್ಬ್ ಮಾಡಲ್ಲ, ಏನೋ ಹೀಟ್ ಸಪ್ಲೈ ಮಾಡಿದಾಗಲಿ ಇಲ್ಲ ಆ್ಯಸಿಡ್ಸ್ ಆಲ್ಕಲನ್ನ ಆ್ಯಡ್ ಮಾಡಿದಾಗಲಿ ಆ ಪ್ರೈಮರಿ ಸ್ಟ್ರಕ್ಚರ್ ಏನು ಡಿಸ್ಟರ್ಬ್ ಆಗಲ್ಲ. ಬಟ್ ಸೆಕೆಂಡರಿ, ಟೆರಿಷರಿ ಸ್ಟ್ರಕ್ಚರ್ಸ್ಗಳೆಲ್ಲ ಡಿಸ್ಟರ್ಬ್ ಆಗುತ್ತೆ ಬಿಕಾಸ್ ಡ್ಯೂ ಟು ದಿ ಬ್ರೇಕೇಜ್ ಆಫ್ ಬಾಂಡ್ಸ್ಗಳೆಲ್ಲ ಬ್ರೇಕ್ ಆಗೋದ್ರಿಂದ ಆ ಥರ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ. ದಟ್ ಮೀನ್ಸ್ ಹೇಳಿದೆ, ಎಗ್ ಕಂಟೆಂಟ್ ಏನಿದೆ ಅಲ್ಲಿರೋ ಒಂದು ಗ್ಲೋಬ್ಯುಲರ್ ಪ್ರೋಟೀನ್ ಕಂಟೆಂಟು ಹೀಟ್ ಮಾಡಿದಾಗ ಫೈಬ್ರಸ್ ಪ್ರೋಟೀನ್ ಆಗಿ ಟರ್ನ್ ಆಗುತ್ತೆ. ಆ್ಯಂಡ್ ಆಲ್ಸೋ ಮಿಲ್ಕು ಕೂಡ ಕೋಆಗ್ಯುಲೇಷನ್ ಆಫ್ ಮಿಲ್ಕ್ ಅಂತ ಎಕ್ಸಾಂಪಲ್ ಕೊಡ್ಬೋದು. ಓಕೆ, ಹೀಟಿಂಗ್ ಆಫ್ ಎಗ್ಸ್ ಅಂತ ಹೇಳ್ಬೋದು. ಕೋಆಗ್ಯುಲೇಷನ್ ಆಫ್ ಮಿಲ್ಕ್ ಬೆಸ್ಟ್ ಎಕ್ಸಾಂಪಲ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ಸ್ಗೆ. ಆ್ಯಂಡ್ ದೆನ್ ವಾಟ್ ಇಸ್ ಡಿನ್ಯಾಚುರೇಷನ್? ಡಿನ್ಯಾಚುರೇಷನ್ ಮೀನ್ಸ್ ಎ ಪ್ರೋಸೆಸ್ ಇನ್ ವಿಚ್ physical or biological properties of a native protein gets changed by the action of heat, alkali or acid. ಓಕೆ, ಫಿಸಿಕಲ್ ಅಥವಾ ಬಯಾಲಜಿಕಲ್ ಪ್ರಾಪರ್ಟೀಸ್ ಏನಿದೆ ನೇಟಿವ್ ಪ್ರೋಟೀನ್ ಅಂದರೆ ಒಂದು ಪ್ರೋಟೀನ್ಸ್ ಏನು ತೊಗೊಂಡ್ರಿ, ಈಗ ಗ್ಲೋಬ್ಯುಲರ್ ಪ್ರೋಟೀನ್
ಓಕೆ, ಅಥವಾ ಎಗ್ ಆಲ್ಬುಮಿನ್ ಅನ್ನೋ ಒಂದು ಆಲ್ಬುಮಿನ್ ಪ್ರೋಟೀನ್ ಏನಿದೆ ದಟ್ ಇಸ್ ನೇಟಿವ್ ಪ್ರೋಟೀನ್. ಆ ನೇಟಿವ್ ಪ್ರೋಟೀನ್ ಇದೆ ಹೀಟ್ ಮಾಡಿದಾಗ ಏನಾಗುತ್ತೆ ಅದು ಒಂದು ಫೈಬ್ರಸ್ ಪ್ರೋಟೀನಾಗಿ ಚೇಂಜ್ ಆಗುತ್ತೆ ಆ ನೇಟಿವ್ ಪ್ರೋಟೀನ್. ಸೊ ಹಾಗಾಗಿ ದ ಫಿಸಿಕಲ್ ಆ್ಯಂಡ್ ಬಯಾಲಜಿಕಲ್ ಪ್ರಾಪರ್ಟೀಸ್ ಆಫ್ ಎ ನೇಟಿವ್ ಪ್ರೋಟೀನ್ ಚೇಂಜ್ಡ್ ಬೈ ದ ಆ್ಯಕ್ಷನ್ ಆಫ್ ಹೀಟ್ ಆರ್ ದ ಎಡಿಷನ್ ಆಫ್ ಆಸಿಡ್ಸ್ ಆರ್ ಆಲ್ಕಲೈ. ಈಗ ಮಿಲ್ಕ್ಗೆ ನೀವು ಲೆಮನ್ನ ಆ್ಯಡ್ ಮಾಡ್ತಾ ಇದ್ದೀರಿ ಅಂದರೆ ದಟ್ ಇಸ್ ಆಸಿಡಿಕ್ ಕಂಟೆಂಟ್. ಓಕೆ, ಅಸಿಡಿಕ್ ಕಂಟೆಂಟ್ ಇದೆ ಅಂತ ಅರ್ಥ. ಸೊ ಹಾಗೇನಾಗುತ್ತೆ ಮಿಲ್ಕ್ ಅನ್ನೋದು ಕಂಪ್ಲೀಟ್ ಕೋಆಗ್ಯುಲೇಟ್ ಆಗಿ ಒಂದು ಕರ್ಡ್ನ ಫಾರ್ಮ್ ಮಾಡುತ್ತೆ ಅಂತ ಹೇಳ್ತೀವಿ. ದಟ್ ಇಸ್ ವಾಟ್ ಕೋಆಗ್ಯುಲೇಷನ್ ಆಫ್ ಮಿಲ್ಕ್. ಓಕೆ, ಆ್ಯಂಡ್ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ಸ್. ವೆರಿ ಇಂಪಾರ್ಟೆಂಟ್ ಕ್ವಶನ್, ನಿಮ್ಮ ಎಕ್ಸಾಮ್ಸಲ್ಲಿ ಬರ್ಬೋದು ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ಸ್ ಅಂದರೆ ಅಂತ. ಬಟ್ ಇಲ್ಲಿ ನೀವು ತಿಳ್ಕೊಬೇಕಾದ್ರೆ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಪ್ರೈಮರಿ ಸ್ಟ್ರಕ್ಚರು ಯಾವುದೇ ರೀತಿ ಡಿಸ್ಟರ್ಬ್ ಆಗಲ್ಲ, ಬಟ್ ಸೆಕೆಂಡರಿ ಟೆರಿಷಿಯರಿ ಸ್ಟ್ರಕ್ಚರ್ಗಳು ಡಿಸ್ಟರ್ಬ್ ಆಗುತ್ತೆ. ಯಾಕಂದರೆ ಅಲ್ಲಿ ಹೀಟ್ ಮಾಡಿದಾಗ ಏನೇ ಮಾಡಿದಾಗ ಬಾಂಡ್ಸ್ಗಳು ಬ್ರೇಕ್ ಆಗುತ್ತೆ. ಓಕೆ, ಅಥವಾ ಎಗ್ಗಲ್ಲಿ ನೀವು ಎಕ್ಸಾಂಪಲ್ ತೊಗೊಳ್ಳೋದಾದ್ರೆ ಗ್ಲಾಬ್ಯುಲರ್ ಫಾರ್ಮಲ್ಲಿರೋ ಪ್ರೋಟೀನು ಒಂದು ಫೈಬ್ರಸ್ ಪ್ರೋಟೀನಾಗಿ ಟರ್ನ್ ಆಗುತ್ತೆ, ಅಂದರೆ ಸ್ಟ್ರಕ್ಚರ್ ಚೇಂಜ್ ಆಯಿತು ಅಂತ ಅರ್ಥ. ಸೊ ದಿಸ್ ಇಸ್ ಅಬೌಟ್ ಎ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ಸ್. ವೆರಿ ಇಂಪಾರ್ಟೆಂಟ್ ಕ್ವಶನ್, ಎಕ್ಸಾಂಪಲ್ಸ್ ಕೇಳ್ತಾರೆ, ಹಾಗಾಗಿ ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇದಾದಮೇಲೆ ಇರುವಂಥದ್ದು ಬಯಾಲಜಿಕಲ್ ಇಂಪಾರ್ಟೆನ್ಸ್ ಆಫ್ ಪ್ರೋಟೀನ್ಸ್. ಬಯಾಲಜಿಕಲ್ ಇಂಪಾರ್ಟೆನ್ಸ್ ಅಂತಂದರೆ ನಾವು ಎನ್ಸೈಮ್ಸ್ ಆಗಿರ್ಬೋದು, ಓಕೆ, ಆ್ಯಂಟಿಬಾಡೀಸ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಏಜೆಂಟ್ಸು, ಓಕೆ, ಇದಕ್ಕೆಲ್ಲ ಕೂಡ ಬರೋದು ಏನು ಬಯಾಲಜಿಕಲ್ ಇಂಪಾರ್ಟೆನ್ಸ್ ಅಂತ ಹೇಳ್ಬೋದು. ಪ್ರೋಟೀನ್ಸ್ ಎಲ್ಲೆಲ್ಲಿರುತ್ತೆ? ಪ್ರೋಟೀನ್ಸ್ ಎಲ್ಲೆಲ್ಲಿರುತ್ತೆ? ಎನ್ಸೈಮ್ಸಲ್ಲಿ, ಹಾರ್ಮೋನ್ಸಲ್ಲಿ, ಆ್ಯಂಟಿಬಾಡೀಸಲ್ಲಿ, ಆ್ಯಂಡ್ ಬಯೋಕೆಮಿಕಲ್ ಮೆಸೆಂಜರ್ಸ್ ಅಂದರೆ ಹಾರ್ಮೋನ್ಸ್ ಅಂತ ಹೇಳ್ತೀವಿ, ಟ್ರಾನ್ಸ್ಪೋರ್ಟ್ ಏಜೆಂಟ್ಸ್ ಅಂತ ಹೇಳ್ತೀವಿ. ಸೊ ಎಲ್ಲ ಬರೋದು ಒಂದು ಬಯಾಲಜಿಕಲ್ ಇಂಪಾರ್ಟೆನ್ಸ್ ಅಂತ ಪ್ರೋಟೀನ್ಸ್ ಹೇಳ್ಬೋದು. ಹಾಗಾದರೆ ಎನ್ಸೈಮ್ಸ್ ಅಂದರೆ ಫಸ್ಟ್ ನಾವು ಡಿಸ್ಕಸ್ ಮಾಡೋಣ. ಎನ್ಸೈಮ್ಸ್ ಅಂದ್ರೇನು? ಎ ಬಯೋಕೆಮಿಕಲ್ ಕೆಟಲಿಸ್ಟ್ ಅಂತ ಹೇಳ್ತೀವಿ. ಸೊ ವಿತೌಟ್ ಎನ್ಸೈಮ್, ಒಂದು ಕೆಟಲಿಸ್ಟ್ ವಿತೌಟ್ ಎನ್ಸೈಮ್ ಅಕಸ್ಮಾತ್ ನಾವು ಫುಡ್ ತಿಂದಾಗ ಎಷ್ಟು ಡೈಜೆಸ್ಟ್ ಆಗುತ್ತೆ, ಆ ಫುಡ್ಡು ಡೈಜೆಸ್ಟ್ ಆಗಬೇಕು ಅಂದರೆ ನಮಗೊಂದು ಎನ್ಸೈಮ್, ಒಂದು ಕೆಟಲಿಸ್ಟ್ ಕಂಟೆಂಟ್ ಇರಬೇಕು. ವಿತೌಟ್ ಎನ್ಸೈಮ್ ಅಥವಾ ಆಬ್ಸೆನ್ಸ್ ಆಫ್ ಎನ್ಸೈಮಲ್ಲಿ ಆ ಒಂದು ಫುಡ್ಡು ನಾವು ಏನು ತೊಗೋತೀವಿ ಅದು ಡೈಜೆಸ್ಟ್ ಆಗೋಕ್ಕೆ 50 years ಬೇಕಾಗುತ್ತೆ. 50 years ಇಮ್ಯಾಜಿನ್. ಹಾಗಾದರೆ ವಿತೌಟ್ ಎನ್ಸೈಮ್ ನಮ್ಗೆ ಗೊತ್ತಾಗುತ್ತೆ ಕೆಲವಷ್ಟು ಡೈಜೆಸ್ಟ್ ಆಗಲ್ಲ. ಓಕೆ, ಎಷ್ಟು ಎನ್ಸೈಮ್ಸ್ಗಳು ಇರಬೇಕಿಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಮಾಲ್ಟೇಸ್, ಸುಕ್ರೇಸ್, ಇನ್ವರ್ಟೇಸ್, ಓಕೆ, ಇವೆಲ್ಲ ಕೂಡ ಎನ್ಸೈಮ್ಸ್ಗಳನ್ನ ನಾನು ಕಾರ್ಬೋಹೈಡ್ರೇಟ್ಸ್ ಎಕ್ಸ್ಪ್ಲೇನ್ ಹೇಳಿದ್ದೆ. ಸೊ ಈ ರೀತಿ ಟರ್ನ್ ಮಾಡೋಕ್ಕೆ ಯಾವ ಎನ್ಸೈಮ್ಸ್ ಬೇಕು ಅಂತ ಅಂದ್ಬಿಟ್ಟು. ಓಕೆ, ಮಾಲ್ಟೋಸಿಂದ ಗ್ಲೂಕೋಸ್ ಆಗಲಿ ಇಲ್ಲ ಸ್ಟಾರ್ಚಿಂದ ಗ್ಲೂಕೋಸ್ಗಳಾಗಿ ಸಿಂಪಲ್ ಯೂನಿಟ್ಸ್ ಕನ್ವರ್ಟ್ ಮಾಡೋಕ್ಕೆ ಯಾವ ಎನ್ಸೈಮ್ಸ್ಗಳು ಬೇಕು ಅಂತ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಹಾಗಾದರೆ ವಾಟ್ ಆರ್ ಎನ್ಸೈಮ್ಸ್ ಮೀನ್ಸ್ ದೇ ಆರ್ ದ ಗ್ಲೋಬ್ಯುಲರ್ ಪ್ರೋಟೀನ್ಸ್ produced by living cells to catalyze the biochemical reaction in animal and plant bodies. ಓಕೆ, ಕೆಟಲಿಸ್ಟ್ ಅಂತ ಹೇಳ್ಬೋದು ನಾವಿಲ್ಲಿ. ಕೆಟಲಿಸ್ಟ್ ಅಂದರೆ ವಿಚ್ ಆಲ್ಟರ್ಸ್ ದ ರೇಟ್ ಆಫ್ ರಿಯಾಕ್ಷನ್. ಓಕೆ, ಆಲ್ಟರ್ಸ್ ದ ರೇಟ್ ಆಫ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಹಾಗಾಗಿ ದೀಸ್ ಆರ್ ದ ಬಯೋಕೆಮಿಕಲ್ ಕೆಟಲಿಸ್ಟ್. ಓಕೆ, ಬಯೋಕೆಮಿಕಲ್ ಕೆಟಲಿಸ್ಟ್ ಅಂತ ಹೇಳ್ತೀವಿ. ಆ್ಯಂಡ್ ದೀಸ್ ಆರ್ ಗ್ಲಾಬ್ಯುಲರ್ ಪ್ರೋಟೀನ್ಸ್. ಎನ್ಸೈಮ್ಸ್ ಅಂತ ತೊಗೊಂಡ್ರೆ ಪೆಪ್ಸಿನ್, ಲೈಸಿನ್, ಮಾಲ್ಟೇಸ್, ಸುಕ್ರೇಸ್, ಓಕೆ, ಇನ್ವರ್ಟೇಸ್, ಓಕೆ, ಇದೆಲ್ಲ ಕೂಡ ನೀವು ಎನ್ಸೈಮ್ಸ್ಗೆ ಎಕ್ಸಾಂಪಲ್ಸ್ ಕೊಡ್ಬೋದು. ಸೊ ಫಸ್ಟ್ ಇದನ್ನು ಡೆಫಿನೇಷನ್ ನೋಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ಸ್ ಕೂಡ ನಾನು ಹೇಳಿದ್ದೀನಿ. ಯಾವ ಎಕ್ಸಾಂಪಲ್ಸ್ ಕೊಡ್ಬೋದು? ಸುಕ್ರೇಸ್ ಏನಕ್ಕಾಗುತ್ತೆ? ಗ್ಲೂಕೋಸ್ ಫ್ರುಕ್ಟೋಸ್ ಟರ್ನ್ ಆಗುತ್ತೆ. ಸುಕ್ರೇಸ್, ಮಾಲ್ಟೇಸ್, ಲ್ಯಾಕ್ಟೇಸ್, ಪೆಪ್ಸಿನ್, ಟ್ರಿಪ್ಸಿನ್. ಓಕೆ, ಯಾವ್ದು ಹೇಳ್ಬೋದು? ಪೆಪ್ಸಿನ್, ಟ್ರಿಪ್ಸಿನ್. ಓಕೆ, ಇದೆಲ್ಲ ಏನಾಗುತ್ತೆ? ಸೊ ಪ್ರೋಟೀನ್ಸ್ನ ಒಂದು ಡಿಫ್ರೆಂಟ್ ಅಮಿನೋ ಆ್ಯಸಿಡ್ಸ್ಗಳಾಗಿ ಕನ್ವರ್ಟ್ ಆಗೋಕ್ಕೆ ಎನ್ಸೈಮ್ಸ್ಗಳು ಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಲೈಪೇಸ್ ಅಂತ ಹೇಳ್ಬೋದು. ಓಕೆ, ಲೈಪೇಸ್ ಇದು ಫ್ಯಾಟಿ ಆ್ಯಸಿಡ್ಸ್ ಅಥವಾ ಗ್ಲಿಸರಾಲ್ ಆಗಿ ಕನ್ವರ್ಟ್ ಮಾಡುತ್ತೆ ಎನ್ಸೈಮ್ಸ್ಗಳು. ಸೊ ದೀಸ್ ಆರ್ ಆಲ್ ಕಂಪ್ಲೀಟ್ಲಿ ಅಬೌಟ್ ಎನ್ಸೈಮ್ಸ್ ಅಂತ ಗೊತ್ತಾಗಿದೆ. ಹಾಗಾದರೆ ಎನ್ಸೈಮ್ಸ್ ಅಂದರೆ ಇಟ್ ಮೇ ಬಿ ಸಿಂಪಲ್ ಪ್ರೋಟೀನ್ಸ್ ಆರ್ ಕಾಂಜುಗೇಟೆಡ್ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಸಿಂಪಲ್ ಪ್ರೋಟೀನ್ಸ್ ಅಂತಂದರೆ ಆ ಎನ್ಸೈಮ್ಸ್ಗಳಲ್ಲಿ ಬರೀ ಜಸ್ಟ್ ಅಮಿನೋ ಆ್ಯಸಿಡ್ಸ್, ಸೇಮ್ ಕೈಂಡ್ ಆಫ್ ಅಮಿನೋ ಆ್ಯಸಿಡ್ಸ್ ಇರುತ್ತೆ, ಒಂದು ಸಿಂಪಲ್ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಅಥವಾ ಕಾಂಜುಗೇಟೆಡ್ ಪ್ರೋಟೀನ್ಸ್ ಅಂತ ಅಂದರೆ ಅಲ್ಲಿ ಬರೋದು ಒಂದು ಪ್ರಾಸ್ಥೆಟಿಕ್ ಗ್ರೂಪ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಕಾಂಜುಗೇಟೆಡ್ ಪ್ರೋಟೀನ್ಸ್. ಓಕೆ, ಕಾಂಜುಗೇಟೆಡ್ ಪ್ರೋಟೀನ್ಸ್. ಸೊ ದಿಸ್ ಇಸ್ ವಾಟ್ ಒಂದು ಎನ್ಸೈಮ್ ಅಂತ ಹೇಳ್ಬೋದು, ಒಂದು ಎನ್ಸೈಮ್ ಅಂತ ಹೇಳ್ಬೋದು ಇದನ್ನು. ಬಟ್ ಇದರಲ್ಲಿ ಒಂದು ಅಪೋ ಎನ್ಸೈಮ್ ಅಂತ ಬರುತ್ತೆ. ಅಪೋ ಎನ್ಸೈಮ್ ಅಂತ ಹೇಳ್ತೀವಿ. ಓಕೆ, ಅಪೋ ಎನ್ಸೈಮ್ ಅಂದರೆ ಒಂದು ಪ್ರೋಟೀನ್ ಪಾರ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಪ್ರೋಟೀನ್ ಪಾರ್ಟ್ ಬಿಟ್ಟರೆ ಇನ್ನೊಂದು ಪ್ರಾಸ್ಥೆಟಿಕ್ ಗ್ರೂಪ್ ಅಂತ ಬರುತ್ತೆ. ಪ್ರಾಸ್ಥೆಟಿಕ್ ಗ್ರೂಪ್ ಅಂತ ಹೇಳಿದೆ ದಿಸ್ ಇಸ್ ವಾಟ್ ನಾನ್ ಪ್ರೋಟೀನ್ ಪಾರ್ಟ್. ಓಕೆ, ನಾನ್ ಪ್ರೋಟೀನ್ ಪಾರ್ಟ್ ಅಥವಾ ಇದನ್ನು ನಾವು ಕೋ ಎನ್ಸೈಮ್ ಅಂತ ಹೇಳ್ತೀವಿ. ಕೋ ಎನ್ಸೈಮ್. ಓಕೆ, ಎನ್ಸೈಮ್ ಮೇ ಬಿ ಸಿಂಪಲ್ ಪ್ರೋಟೀನ್ ಆರ್ ಕಾಂಜುಗೇಟೆಡ್ ಪ್ರೋಟೀನ್. ಆ ಕಾಂಜುಗೇಟೆಡ್ ಪ್ರೋಟೀನ್ ಅಂದರೆ ಎನ್ಸೈಮ್ ಅಂತಂದರೆ ಅಲ್ಲಿ ಒಂದು ಅಪೋ ಎನ್ಸೈಮ್ ಅಂತ ಬರುತ್ತೆ, ಇನ್ನೊಂದು ಕೋ ಎನ್ಸೈಮ್ ಅಂತ ಬರುತ್ತೆ. ಕೋ ಎನ್ಸೈಮ್ ಅಂತಂದರೆ ಇದು ಆಕ್ಟಿವಿಟಿನ ಕಳ್ಕೊಂಡ್ರೆ ಆ ಆಕ್ಟಿವಿಟಿನ ಎನ್ಹಾನ್ಸ್ ಮಾಡೋಕ್ಕಿರುವಂಥದ್ದು ಕೋ ಎನ್ಸೈಮ್ ಅನ್ನೋದು. ಪ್ರಾಸ್ಥೆಟಿಕ್ ಗ್ರೂಪ್ ಅಂತ ಹೇಳ್ತೀವಿ. ಬಟ್ ನಾನ್ ಪ್ರೋಟೀನ್ ಗ್ರೂಪ್ ಅಂತ ಹೇಳ್ತೀವಿ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಈಗ ಹೆಮೋಗ್ಲೋಬಿನಲ್ಲಿ ಹೆಮ್ ಗ್ರೂಪ್ ಅನ್ನೋದು ಒಂದು ಪ್ರಾಸ್ಥೆಟಿಕ್ ಗ್ರೂಪ್. ಓಕೆ, ಇದನ್ನು ನಾವು ಹೇಳ್ತೀವಿ ಕಾಂಜುಗೇಟೆಡ್ ಪ್ರೋಟೀನ್ಸ್ ಅಂದರೆ ಎನ್ಸೈಮ್ಸ್, ಅದರಲ್ಲಿ ಅಪೋ ಎನ್ಸೈಮ್ ಅಥವಾ ಕೋ ಎನ್ಸೈಮ್ ಅಂತ ಹೇಳ್ಬೋದು. ಸೊ ಫಸ್ಟ್ ಡೆಫಿನೇಷನ್ ಎಲ್ಲ ನೋಟ್ ಮಾಡ್ಕೊಳ್ಳಿ ಕಂಪ್ಲೀಟು. ಯಾವ ರೀತಿ ಅಂತ ಗೊತ್ತಾಗಿದೆ ಕಂಪ್ಲೀಟ್ ನಿಮಗೆ. ಎನ್ಸೈಮ್ಸ್ ಅಂದ್ರೇನು, ಇಂಪಾರ್ಟೆನ್ಸ್ ಅಂದ್ರೆ ಏನು. ಓಕೆ, ಕಾಂಜುಗೇಟೆಡ್ ಪ್ರೋಟೀನ್ಸ್. ಓಕೆ, ಅಪೋ ಎನ್ಸೈಮ್ ಆ್ಯಂಡ್ ಪ್ರಾಸ್ಥೆಟಿಕ್ ಗ್ರೂಪ್. ಓಕೆ, ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಎನ್ಸೈಮ್. ಆ್ಯಂಡ್ ಇದನ್ನು ನಾವು ಹೋಲೋ ಎನ್ಸೈಮ್ ಅಂತ ಹೇಳ್ಬೋದು. ಇದನ್ನು ಹೋಲೋ ಎನ್ಸೈಮ್ ಅಂದರೆ ದಟ್ ಇಸ್ ಕಾಂಪೋಸಿಟ್ ಆಫ್ ಅಪೋ ಎನ್ಸೈಮ್ ಆ್ಯಂಡ್ ಕೋ ಎನ್ಸೈಮ್ ಅಥವಾ ಕೋ ಫ್ಯಾಕ್ಟರ್ ಅಂತ ಮೆನ್ಷನ್ ಮಾಡ್ತಾರೆ ಕೆಲವೊಂದು ಕಡೆ. ಸೊ ಇದೇನೇನಕ್ಕೆ ಅಂತ ಗೊತ್ತಾಯಿತು. ಪ್ರಾಸ್ಥೆಟಿಕ್ ಗ್ರೂಪ್ ಇಟ್ ಇಸ್ ಅ ನಾನ್ ಪ್ರೋಟೀನ್ ಪಾರ್ಟ್.
ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಎಂಜೈಮ್. ಸೊ ಎಂಜೈಮ್ಸ್ ಎಲ್ಲ ಗೊತ್ತಾಗಿದೆ, ಎಕ್ಸಾಂಪಲ್ಸ್ ಗೊತ್ತಾಗಿದೆ, ಮಾಲ್ಟೇಸು, ಸುಕ್ರೇಸು, ಪೆಪ್ಸಿನ್, ಲೈಸಿನ್, ಓಕೆ ದಿಸ್ ಆರ್ ಆಲ್ ಎಕ್ಸಾಂಪಲ್, ಅಥವಾ ಲೈಪೇಸ್, ಓಕೆ ಇದೆಲ್ಲ ಎಕ್ಸಾಂಪಲ್ಸ್ ಫಾರ್ ಎಂಜೈಮ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಸಮ್ ಅದರ್ ಇನ್ನೂ ಇಂಪಾರ್ಟೆನ್ಸ್ ಯಾವುದಂದರೆ ಆ್ಯಂಟಿಬಾಡೀಸ್ ಅಂತ ಗೊತ್ತಿದೆ. ಆ್ಯಂಟಿಬಾಡೀಸ್, ಇಮ್ಯುನೋಗ್ಲೋಬಿನ್ ಜಿ ಇಸ್ ಆ್ಯಂಟಿಬಾಡೀಸ್ ಟು ಫೈಟ್ ಅಗೇನ್ಸ್ಟ್ ಆ್ಯಂಟಿಜನ್ಸ್. ಸೊ ಇನ್ಫೆಕ್ಷನ್ಸ್ ಕಾಸ್ ಮಾಡುವಂಥ ಆ್ಯಂಟಿಜನ್ಸ್ ವಿರುದ್ಧ ಫೈಟ್ ಮಾಡೋಕ್ಕಿರುವಂಥದ್ದು ಆ್ಯಂಟಿಬಾಡೀಸ್. ಅಲ್ಲಿ ಬರುವಂಥದ್ದು ಇಮ್ಯುನೋಗ್ಲೋಬಿನ್ ಜಿ, ದಟ್ ಇಸ್ ಆಲ್ಸೋ ಕಾಂಪೋಸಿಟ್ ಆಫ್ ಪ್ರೋಟೀನ್ಸ್. ಸೊ ಅದನ್ನು ಆ್ಯಂಟಿಬಾಡೀಸು ಕೂಡ ಒಂದು ಇಂಪಾರ್ಟೆನ್ಸ್ ಅಂತ ಹೋಗ್ಬೋದು ಯಾವುದಕ್ಕೆ, ಬಯಾಲಜಿಕಲ್ ಇಂಪಾರ್ಟೆನ್ಸ್ ಆಫ್ ಪ್ರೋಟೀನ್ಸ್ಗೆ ಆ್ಯಂಟಿಬಾಡೀಸ್. ಆ್ಯಂಡ್ ಟ್ರಾನ್ಸ್ಪೋರ್ಟ್ ಏಜೆಂಟ್ಸ್ ಅಂತ ಬರುತ್ತೆ. ಟ್ರಾನ್ಸ್ಪೋರ್ಟ್ ಏಜೆಂಟ್ಸ್ ಅಂತಂದರೆ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಅನ್ನೋದು ಒಂದು ಪ್ರೋಟೀನ್ ಅಂತ ಗೊತ್ತಿದೆ, ಒಂದು ಕ್ವಾಟರ್ನರಿ ಸ್ಟ್ರಕ್ಚರ್ ಫಾಲೋ ಮಾಡುವಂಥದ್ದು. ಆ ಹಿಮೋಗ್ಲೋಬಿನಲ್ಲಿ ಹಿಮ್ ಅನ್ನೋದೊಂದು ಪ್ರಾಸ್ಟೆಟಿಕ್ ಗ್ರೂಪ್, ನಾನ್ ಪ್ರೋಟೀನ್ ಪಾರ್ಟ್. ಆ ಹಿಮೋಗ್ಲೋಬಿನ್ ಏನು ಮಾಡುತ್ತೆ, ಆಕ್ಸಿಜನ್ ಕ್ಯಾರಿ ಮಾಡೋಕ್ಕೆ, ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ನ ಕ್ಯಾರಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಟ್ಸ್ ವೈ ಇಸ್ ಎ ಟ್ರಾನ್ಸ್ಪೋರ್ಟ್ ಏಜೆಂಟ್. ಆ್ಯಂಡ್ ಹಾರ್ಮೋನ್ಸ್ ಅಂತ ಬಂದರೆ, ಹಾರ್ಮೋನ್ಸ್ ಅಂತ ಗೊತ್ತಾಗ ಬಯೋಕೆಮಿಕಲ್ ಮೆಸೆಂಜರ್ಸ್ ಅಂತ ಹೇಳ್ತೀವಿ. ಓಕೆ, ಆ ಗ್ಲ್ಯಾಂಡ್ಸ್ಗಳಿಂದ ಪ್ರೊಡ್ಯೂಸ್ ಆಗುವಂಥದ್ದು ಹಾರ್ಮೋನ್ಸ್ ಏನಿರುತ್ತೆ. ಫಾರ್ ಎಕ್ಸಾಂಪಲ್ ಇನ್ಸುಲಿನ್ ಇರ್ಬೋದು. ಓಕೆ, ಇನ್ಸುಲಿನ್ ಇಸ್ ಎ ಹಾರ್ಮೋನ್, ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ ಇನ್ಸುಲಿನ್ ಅನ್ನೋದು. ಸೊ ಹಾಗಾದರೆ ದಿಸ್ ಆರ್ ಆಲ್ ಕಮ್ಸ್ ಅಂಡರ್ ಬಯೋಲಾಜಿಕಲ್ ಇಂಪಾರ್ಟೆನ್ಸ್ ಆಫ್ ಪ್ರೋಟೀನ್ಸ್. ಪ್ರೋಟೀನ್ಸ್ದು ಇಂಪಾರ್ಟೆನ್ಸ್ ಅಂತ ಏನು ಹೇಳಬೇಕು ಅಂತಂದರೆ, ನೀವು ಎಂಜೈಮ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು, ಆ್ಯಂಟಿಬಾಡೀಸ್ ಆಗಿ ಆ್ಯಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು, ಟ್ರಾನ್ಸ್ಪೋರ್ಟ್ ಏಜೆಂಟ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು, ಆ್ಯಂಡ್ ಆಲ್ಸೋ ಹಾರ್ಮೋನ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ದಿಸ್ ಆರ್ ಆಲ್ ದ ಇಂಪಾರ್ಟೆನ್ಸ್ ಆಫ್ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಎ ಪ್ರೋಟೀನ್ಸ್ ಪಾರ್ಟ್. ಓಕೆ, ಪ್ರೋಟೀನ್ಸಲ್ಲಿ ನೀವು ಡಿಸ್ಕಸ್ ಮಾಡಿದ ಇಲ್ಲಿ ತನಕ ಏನೋ ಕ್ಲಾಸಿಫಿಕೇಷನ್ ಡಿಸ್ಕಸ್ ಮಾಡಿದ್ವಿ, ಗ್ಲೋಬ್ಯುಲರ್ ಆ್ಯಂಡ್ ಫೈಬರಸ್ ಪ್ರೋಟೀನ್. ಸ್ಟ್ರಕ್ಚರ್ಗೆ ಬಂದರೆ ಪ್ರೈಮರಿ, ಸೆಕೆಂಡರಿ ಸ್ಟ್ರಕ್ಚರ್, ಟೆರಿಷರಿ ಆ್ಯಂಡ್ ಕ್ವಾಟರ್ನರಿ ಸ್ಟ್ರಕ್ಚರ್ ಅಂತ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಆಫ್ಟರ್ ದಟ್ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ಸ್ ಆ್ಯಂಡ್ ಬಯಾಲಜಿಕಲ್ ಇಂಪಾರ್ಟೆನ್ಸ್ ಆಫ್ ಪ್ರೋಟೀನ್ಸ್. ಬಯಾಲಜಿಕಲ್ ಇಂಪಾರ್ಟೆನ್ಸ್ ಆಫ್ ಪ್ರೋಟೀನ್ಸ್ ಅಂದರೆ ಒಂದು ಎಂಜೈಮ್ಸ್ ರೀತಿ ಯಾವ ರೀತಿ ಆ್ಯಕ್ಟ್ ಮಾಡುತ್ತೆ, ಆ್ಯಂಟಿಬಾಡೀಸ್ ರೀತಿ ಯಾವುದೇ ಆ್ಯಕ್ಟ್ ಮಾಡುತ್ತೆ, ಟ್ರಾನ್ಸ್ಪೋರ್ಟ್ ಏಜೆಂಟ್ಸು, ಆಮೇಲೆ ಬಯೋಕೆಮಿಕಲ್ ಮೆಸೆಂಜರ್ಸ್ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಬಯಾಲಜಿಕಲ್ ಇಂಪಾರ್ಟೆನ್ಸ್ ಅಂತ ತೊಗೋಬೋದು ಬೇಕಾದರೆ. ಓಕೆ, ಆ್ಯಂಡ್ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಪ್ರೋಟೀನ್ಸ್, ಬಯೋಮಾಲಿಕ್ಯೂಲ್ಸ್, ಪ್ರೋಟೀನ್ಸ್ ಬಗ್ಗೆ ಡಿಸ್ಕಸ್ ಮಾಡಾಗಿದೆ. ಸೊ ಇಲ್ಲಿ ತನಕ ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಲ್ಲ ಪ್ರೀವಿಯಸ್ ಕ್ಲಾಸಸ್ಗಳಲ್ಲಿ, ಆ್ಯಂಡ್ ಅಮೈನೋ ಆಸಿಡ್ಸ್ ಕಂಪ್ಲೀಟ್ ಆಗಿದೆ, ಪ್ರೋಟೀನ್ಸ್ ಕಂಪ್ಲೀಟ್ ಆಗಿದೆ. ಆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅನದರ್ ಬಯೋಮಾಲಿಕ್ಯೂಲ್ ದಟ್ ಇಸ್ ವೈಟಮಿನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಆ್ಯಂಡ್ ಆಫ್ಟರ್ ದಟ್ ವಿ ಹ್ಯಾವ್ ಲಾಸ್ಟ್ ಒನ್ ದಟ್ ಇಸ್ ನ್ಯೂಕ್ಲಿಕ್ ಆಸಿಡ್ಸ್. ಸೊ ಇಷ್ಟು ಕಂಪ್ಲೀಟ್ ಮಾಡಿದ್ರೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಹಾಗಾದರೆ ಇಷ್ಟು ಕಂಪ್ಲೀಟ್ ರಿವೈಸ್ ಮಾಡಿ. ಸ್ಟ್ರಕ್ಚರ್ ಬಗ್ಗೆ ಜಾಸ್ತಿ ತಲೆಗೆಡಿಸ್ಕೊಬೇಡಿ. ಕ್ವಶನ್ಸ್ಗಳು ಕೆಲವೊಂದು ಅರೈಸ್ ಆಗುತ್ತೆ, ಮೇ ಬಿ ಅರೈಸ್ ಆದರೆ ಯಾವುದಾಗ್ಬೋದು. ಸೊ ಇದ್ರ ಡೆಫಿನೇಷನ್ಸ್ ಮೇಲೆ ಅರೈಸ್ ಆಗ್ಬೋದು, ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ಸ್ ಆ್ಯಂಡ್ ಸಮಥಿಂಗ್ ಎಲ್ಸ್. ಕೆಲವೊಂದು ಎಕ್ಸಾಂಪಲ್ಸು ಗ್ಲೋಬ್ಯುಲರ್ ಪ್ರೋಟೀನ್ಸ್, ಫೈಬ್ರಸ್ ಪ್ರೋಟೀನ್ಗೆ ಎಕ್ಸಾಂಪಲ್ಸ್ನ ಕೇಳ್ಬೋದು. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಹಾಗಾದರೆ ನಾವು ನೆಕ್ಸ್ಟ್ ಕಾನ್ಸೆಪ್ಟು ವೈಟಮಿನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ.